ಸ್ನೇಹಿತರೆ ನಮಸ್ಕಾರ. ನಾನು ಗೋವರ್ಧನ್ ಪಿಲಾಲಿ ಮಾತಾಡ್ತಾ ಇದ್ದೀನಿ. ಈ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥತೆ ಕಾಪಾಡ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಈ ಸಮಾಜದಲ್ಲಿ ದೌರ್ಜನ್ಯಗಳಾಗಿರ್ಬೋದು, ಅತ್ಯಾಚಾರಗಳಾಗಿರ್ಬೋದು, ಲೈಂಗಿಕ ಶೋಷಣೆ ಆಗಿರ್ಬೋದು, ಕೆಲವು ಸಿವಿಲ್ ಕೇಸ್ಗಳಲ್ಲಿ ಮೂಗು ತೋರಿಸುವಂಥ ಕೆಲಸಗಳಾಗಿರ್ಬೋದು, ರಿಯಲ್ ಎಸ್ಟೇಟ್ ದಂಧೆಗಳಲ್ಲಿ ಭಾಗವಹಿಸಿದಂಥದ್ದಾಗಿರ್ಬೋದು, ಅದೇ ರೀತಿ ರೌಡಿಗಳ ಜೊತೆಯಲ್ಲಿ ಶಾಮೀಲಾಗ್ತಕ್ಕಂಥ ಪೊಲೀಸ್ ಅಧಿಕಾರಿಗಳನ್ನ ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ನೋಡ್ತಾ ಇದ್ರೆ ನಾವು ಈ ಒಂದು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು, ಸಾರ್ವಜನಿಕರಿಗೆ ಜನಸಾಮಾನ್ಯರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಅಕ್ಷರಶಃ ಭ್ರಷ್ಟರಾದಾಗ ನಾವು ಏನ್ ಮಾಡ್ಬೇಕು ಅನ್ನುವಂತ ವಿಚಾರ. ಜನಗಳು ತಪ್ಪು ಮಾಡಿದ್ರೆ ಪೊಲೀಸ್ನವರು ಕ್ರಮ ಕೈಗೊಳ್ತಾರೆ, ಆದ್ರೆ ಪೊಲೀಸ್ನವರು ತಪ್ಪು ಮಾಡಿದ್ರೆ ಯಾರು ಕ್ರಮ ಕೈಗೊಳ್ಬೇಕು ಅನ್ನೋಂಥ ವಿಚಾರ ಸಾಕಷ್ಟು ಜನಗಳಿಗೆ ಗೊತ್ತಿಲ್ಲ. ಆದ್ರಿಂದ ಇವತ್ತು ಪೊಲೀಸರ ಮೇಲೆ ಕ್ರಮ ಕೈಗೊಳ್ಳೋದಿಕ್ಕೆ ಒಂದು ಪ್ರಾಧಿಕಾರ ಇದೆ, ಅದು ಪೊಲೀಸ್ ದೂರು ಪ್ರಾಧಿಕಾರ. ಸೊ ಪೊಲೀಸ್ ದೂರು ಪ್ರಾಧಿಕಾರದ ಸದಸ್ಯರಾಗಿರ್ತಕ್ಕಂಥ ಮೋಹನ್ ಕುಮಾರ್ ದಾನಪ್ಪನವರು ಒಂದು ಈ ಪ್ರಾಧಿಕಾರ ಸದಸ್ಯರಾಗಿದ್ದಾರೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪೊಲೀಸರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋಂಥ ವಿಚಾರದಲ್ಲಿ ನಾವು ಇವತ್ತು ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ತಮಗೆ ಗೊತ್ತಿರೋ ಪ್ರಕಾರ ಈ ಸಮಾಜದಲ್ಲಿ ತಾವು ನೋಡ್ತಾ ಇದೀವಿ, ನಾವೆಲ್ಲ ಜನಸಾಮಾನ್ಯರು ಕೂಡ ನೋಡ್ತಾ ಇದ್ದೀವಿ. ಸೊ ಇತ್ತೀಚಿನ ದಿನಗಳಲ್ಲಿ ಈ ಪೊಲೀಸ್ ಅಂತಂದ್ರೆ ಜನಗಳಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ ಸಿಗ್ತಾ ಇಲ್ಲ. ಜೊತೆಗೆ ಜನಗಳಲ್ಲಿ ಪೊಲೀಸ್ ಠಾಣೆಗೆ ಹೋಗೋದಕ್ಕೆ ತುಂಬಾ ಭಯ ಆಗ್ತಾ ಇದೆ. ಸೊ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನಗಳ ಸಮಸ್ಯೆನ ನಮಸ್ತೆ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮ ಮತ್ತು ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿ ಅಂದ್ರೆ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಇವತ್ತು ಚರ್ಚೆ, ಒಂದು ರೀತಿ ಸಂದರ್ಶನ ಮಾಡೋದಕ್ಕೆ ಆಗಮಿಸಿರೋ ತಮಗೆ ಸ್ವಾಗತ ಬಯಸ್ತೇನೆ. ಥ್ಯಾಂಕ್ ಯು. ತಾವು ಮೊದಲನೇದಾಗಿ ಕೇಳಿರುವ ಅಂಶಕ್ಕೆ ನಾನು ಹೇಳೋದೇನೆಂದ್ರೆ, ಇದು ಜನಗಳು ಸರಿ ಇದಾರೋ ಇಲ್ಲ ಅನ್ನೋದಕ್ಕಿಂತ ಏನಾಗುತ್ತೆ, ಇದು ಕೆಲವು ಠಾಣೆಗಳಲ್ಲಿ ಆಗುವಂತ ಅಧಿಕಾರ ದುರುಪಯೋಗ ಮತ್ತು ಕರ್ತವ್ಯ ಲೋಪಗಳು ಆಗೋದ್ರಿಂದ ಪೊಲೀಸ್ ವ್ಯವಸ್ಥೆ ಮೇಲೆ ಕೆಟ್ಟ ಪರಿಣಾಮ ಬೀಳ್ತಿದೆ ಹೊರತು ಪೊಲೀಸ್ ಸಿಬ್ಬಂದಿಗಳು ಎಲ್ಲರೂ ಅದೇ ವರ್ತನೆಯಲ್ಲಿ ಇಲ್ಲ ಅನ್ನೋದನ್ನ ತಮಗೆ ತಿಳಿಸ್ತೀನಿ. ಯಾಕಂದ್ರೆ ಸಿಸ್ಟಮ್ ಏನಾಗುತ್ತೆ, ಈಗ ರಾಜ್ಯ ಪೊಲೀಸ್ ಇಲಾಖೆ ಹೊರಡಿಸಿರುವಂತ ಹಲವಾರು ಸುತ್ತೋಲೆಗಳಲ್ಲಿ ಪೊಲೀಸ್ ಇಲಾಖೆ ಒಂದು ಶಿಸ್ತಿನ ಇಲಾಖೆ, ಅದು ಸಮವಸ್ತ್ರ ಹಾಕೊಂಡು ಒಂದು ಶಿಸ್ತಿನ ಸಿಪಾಯಿಗಳಂತ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಕೆಲವು ಪೊಲೀಸ್ ಅಧಿಕಾರಿಗಳು ಮಾಡುವಂತ ಒಂದು ಅಧಿಕಾರ ದುರುಪಯೋಗ ಆಗಿರ್ಬೋದು, ಕರ್ತವ್ಯ ಲೋಪ, ದುರ್ನಡತೆ ಇಂಥವು ಮಾಡಿದಾಗ ಏನಾಗುತ್ತೆ, ಎಂಟೈರ್ ಆ ಸಮವಸ್ತ್ರ ಧರಿಸಿಕೊಂಡಿರುವಂತ ಎಲ್ಲಾ ಅಧಿಕಾರಿಗಳ ಮೇಲೆ ಮತ್ತೆ ಪೊಲೀಸ್ ಸಿಸ್ಟಮ್ಗಳ ಮೇಲೆ ಪರಿಣಾಮ ಬೀಳುತ್ತೆ ಹೊರತು ಇದು ಜನಗಳು ಸರಿ ಇದಾರ ಇಲ್ಲ ಅಂತಲ್ಲ. ಜನ ನಾವು ಠಾಣೆಗೆ ಹೋಗೋದು ನ್ಯಾಯ ಪಡೆಯೋದು, ನಾವು ಪೊಲೀಸ್ ಠಾಣೆಗೆ ಹೊರಡ್ತೀವಿ. ಸೊ ಹಾಗಾಗಿ ಜನಗಳು ಸರಿ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಬಟ್ ಅದು ಎಲ್ಲೋ ಕೆಲವು ಪೊಲೀಸ್ ಅಧಿಕಾರಿಗಳು ಅವರು ಕರ್ತವ್ಯದಲ್ಲಿ ತೋರಿಸುವಂತ ಲೋಪಗಳು ಇರ್ಬೋದು, ದುರ್ನಡತೆ ಇರ್ಬೋದು, ಆ ಒಂದು ಅಂಶಗಳ ಮೇಲೆ ಕೆಲವು ಪೊಲೀಸ್ ಇಲಾಖೆ ಬಗ್ಗೆ ಕೆಟ್ಟ ರಿಮಾರ್ಕ್ಗಳು ಬರ್ತಾ ಇದೆ. ಅಂದ್ರೆ ನೀವು ಹೇಳ್ತಾ ಇರೋದು ಟೋಟಲಿ ಪೊಲೀಸ್ ಅಧಿಕಾರವನ್ನ ಕೆಲವರು ದುರುಪಯೋಗ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಸುಮಾರು ಜನ ಒಳ್ಳೆಯವರು ಇದ್ದಾರೆ, ಏನು ಪ್ರಾಮಾಣಿಕರು ಕೂಡ ಇದ್ದಾರೆ. ಸೊ ಎಲ್ಲರೂ ಕೂಡ ಒಂದೇ ತಕ್ಕಡೆ. ಸೊ ಆದ್ರಿಂದ ಕೆಲವು ಮಂದಿ ಮಾಡೋದ್ರಿಂದ ಪೊಲೀಸ್ ಇಲಾಖೆಗೆ ಮತ್ತು ವ್ಯವಸ್ಥೆಗೆ ಧಕ್ಕೆ ಆಗ್ತಿದೆ ಅನ್ನೋದು ಬಿಟ್ರೆ ನಿಷ್ಠಾವಂತ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಕೂಡ ನಾವು ನೋಡಿದೀವಿ, ಬಹಳಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. ಓಕೆ ಸರ್, ಈಗ ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಈ ಪೊಲೀಸ್ನವರು ಕೆಲವರು ಮಾತ್ರ, ನಾನು ಎಲ್ಲರನ್ನೂ ಕೂಡ ಹೇಳೋದಿಲ್ಲ, ಕೆಲವು ಸಿವಿಲ್ ಕೇಸ್ಗಳಲ್ಲಿ ಇಂಟರ್ಫಿಯರ್ ಆಗ್ತಾ ಇದ್ದಾರೆ. ಸೊ ಸುಪ್ರೀಂ ಕೋರ್ಟ್ ಇಂದ ಆದೇಶ ಇದ್ದಾಗ್ಯೂ ಸಹಿತ ಯಾವುದೇ ಒಂದು ಸಿವಿಲ್ ಪ್ರಕರಣಗಳಲ್ಲಿ ಪಾರ್ಟಿಗಳಿಗೆ ಸಮನ್ಸ್ ಕಳಿಸುವಂಥದ್ದು, ಅವರೇ ತೀರ್ಮಾನ ಮಾಡ್ತಕ್ಕಂಥದ್ದು, ಎದುರಿಸಿ ಬೆದರಿಸಿ ಏನು ಬಂಡವಾಳಶಾಹಿಗಳ ಜೊತೆ ಅಥವಾ ಯಾವುದೋ ಒಂದು ಪ್ರಭಾವಕ್ಕೊಳಗಾಗಿ ಅದರಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ವಿ. ಸೊ ಇದು ಆಕ್ಚುಲಿ ಇದು ಸರಿನಾ ಅಂತ? ತಪ್ಪು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನ ನಿರ್ದೇಶನ ನೀಡಿದೆ, ಅದರ ಜೊತೆಗೆ ಪ್ರಾಧಿಕಾರ ಕೂಡ ಹಲವಾರು ಬಾರಿ ರಾಜ್ಯ ಪೊಲೀಸ್ ಇಲಾಖೆಗೆ ನಿರ್ದೇಶನ ಕೂಡ ಕೊಟ್ಟಿದೆ. ಹಲವು ಪ್ರಕರಣಗಳಲ್ಲಿ ನಾವು ವಿಚಾರಣೆ ಕೈಗೊಂಡಾಗ ಬೇರೆ ಬೇರೆ ಸ್ಟೇಟ್ನವರು ಕೂಡ ನಾವು ಕೂಡ ರಾಜ್ಯ ಪೊಲೀಸ್ ಡಿಜಿ ಅವರಿಗೆ ಆಗಿರ್ಬೋದು, ಬೆಂಗಳೂರು ಸಿಟಿ ಕಮಿಷನರ್ ಅವರಿಗೆ ಹಿಂದೆ ಹಲವಾರು ನಿರ್ದೇಶನಗಳನ್ನು ಕೊಟ್ಟಿದ್ವಿ. ಯಾಕಂದ್ರೆ ಇಂಥ ಪ್ರಕರಣಗಳು ಹಲವಾರು ನಮ್ಮಲ್ಲಿ ಬಂದಂತ ಸಂದರ್ಭದಲ್ಲಿ ವಿಚಾರಣೆ ಕೈಗೊಂಡಾಗ ನಾವು ಹಲವಾರುವರೆಗೂ ನಿರ್ದೇಶನ ಕೊಟ್ಟಿದ್ವಿ. ಆಗ್ಲೇ ಇತ್ತೀಚೆಗೆ ಈಗ ಹೊಸದಾಗಿ ಬಂದಿರುವಂತಹ ಪೊಲೀಸ್ ಡಿಜಿಪಿ ಅವರು ಕೂಡ ಹಲವಾರು ಸುತ್ತೋಲೆಗಳನ್ನು ಹೊರಡಿಸಿದ್ದಾರೆ. ಯಾವುದೇ ರೀತಿ ಕೂಡ ಸಿವಿಲ್ ಮ್ಯಾಟರ್ ಗಳಲ್ಲಿ ನೀವು ಇಂಟರ್ಫಿಯರೆನ್ಸ್ ಆಗಬಾರದು ಅನ್ನೋದು. ಆದ್ರೂ ಕೆಲವೊಂದು ಎಲ್ಲ ಪ್ರಕರಣಗಳು ಕಂಡು ಬರ್ತಾ ಇದ್ದಾವೆ. ಅಂತ ಪ್ರಕರಣಗಳನ್ನು ನಮ್ಮಲ್ಲಿ ದೂರು ದಾಖಲು ಮಾಡಿ ನಾವು ಖಂಡಿತವಾಗಿ ವಿಚಾರಣೆ ಮಾಡ್ತೀವಿ. ಅದ್ರಲ್ಲಿ ಯಾರೇ ಇನ್ವಾಲ್ವ್ ಆಗಿತ್ತು ಅಂದ್ರೆ ಕೂಡ ಪ್ರಾಧಿಕಾರ ಅದರದೇ ಆದ ಇತಿಮಿತಿಯಲ್ಲಿ ಅವ್ರ ಮೇಲೆ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳುತ್ತೆ ಖಂಡಿತವಾಗಿ. ಅಂದ್ರೆ ನೀವು ಸ್ಪಷ್ಟವಾಗಿ ಹೇಳ್ತಾ ಇದ್ರಿ, ಇದು ಸಿವಿಲ್ ಪ್ರಕರಣಗಳಲ್ಲಿ ಯಾವುದೇ ಕಾರಣಕ್ಕೂ ಪೊಲೀಸರು ಮೂಗು ತೋರಿಸೋಂಗಿಲ್ಲ. ಯಾರಾದ್ರೂ ದೂರು ಕೊಟ್ರೆ ನೀವು ಕ್ರಮ 100% ಆಗಿ ಅಥಾರಿಟಿ ಅದೇ ಕೆಲಸಕ್ಕೆ ಕಾರ್ಯನಿರ್ವಹಿಸ್ತಾ ಇರ್ತದೆ. ಯಾವುದೇ ದುರುಪಯೋಗ ಇತ್ತು ಅಂತಂದ್ರೆ ಕೂಡ ಇಮಿಡಿಯೇಟ್ ಆಕ್ಷನ್ ಗೆ ತಗೊಳುತ್ತೆ. ಓಕೆ ಸರ್, ಮತ್ತೊಂದು ವಿಚಾರ ಏನು ಅಂತಂದ್ರೆ, ಈಗ ಪೊಲೀಸ್ನವರು ಬಾಯಿ ಬಿಟ್ರೆ ಇವತ್ತು ವಲಸು ಭಾಷೆಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಯಾರಾದ್ರೂ ಅನ್ಯಾಯಕ್ಕೊಳಗಾಗಿರ್ತಾರೆ, ಸೊ ಅವ್ರು ಏನೋ ಒಂದು ನ್ಯಾಯ ಕೇಳೋದಕ್ಕೆ ಪೊಲೀಸ್ ಸ್ಟೇಷನ್ ಬಂದಾಗ ಪಾಪ ಅವನು ಬಡವ ಇರ್ತಾನೆ ಅಥವಾ ಶೋಷಿತ ಸಮುದಾಯ ಇರ್ತಾನೆ ಅಥವಾ ಇನ್ನೇನೋ ಅವ್ರಿಗೆ ಯಾವುದೇ ರೀತಿಯ ಸಪೋರ್ಟ್ ಇರೋದಿಲ್ಲ,
ಜೊತೆ ಒಬ್ರು ಮಹಿಳೆಯರು ಇರ್ತಾರೆ, ಹೌದು ಸರ್. ಅವ್ರದೇ ಆದಕ್ಕಿರ್ತಕ್ಕಂಥ ನೋವುಗಳಲ್ಲಿ ಅವರು ಸಿಲ್ಕಾಕೊಂಡಿರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ನ್ಯಾಯ ಕೇಳೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಬಂದಾಗ ತುಂಬಾ ಕೆಟ್ಟ ಭಾಷೆನಲ್ಲಿ ಮಾತಾಡುವಂತ ಹೌದು. ಒಂದು ವಾತಾವರಣ ಪೊಲೀಸ್ ಠಾಣೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಹೌದು. ಸೊ ಇದು ಎಷ್ಟು ಮಟ್ಟಿಗೆ ಸರಿ ಅಂತ? ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಯಾವುದೇ ರೀತಿ ಇನ್ನೊಬ್ಬನಿಗೆ ಅಗೌರವಿತವಾಗಿ ನಡ್ಕೊಳ್ಳುವಂಥದ್ದು, ಅವಶ್ಯವಾಗಿ ಬೈಯುವಂಥದ್ದು, ಆಮೇಲೆ ಯಾವುದೇ ರೀತಿ ದುರ್ವರ್ತನೆ ತೋರುವಂತದ್ದು, Okay. ಕಿರುಕುಳ ಕೊಡುವಂತದ್ದು, ಇದಕ್ಕೆ ಯಾವುದೇ ರೀತಿ ಅಧಿಕಾರ ಆಸ್ಪದ ಕೊಟ್ಟಿಲ್ಲ. ಇಲ್ಲ, ಆಸ್ಪದ ಇಲ್ಲ. ಅಧಿಕಾರ ಕೊಟ್ಟಿಲ್ಲ. ಹ್ಮ್, ಹ್ಮ್. ಕರ್ನಾಟಕ ಪೊಲೀಸ್ ಕಾಯ್ದೆಯಲ್ಲಿ ಯಾವುದೇ ರೀತಿ ಅಧಿಕಾರಗಳನ್ನು ಕೊಟ್ಟಿಲ್ಲ. ಬಲಪ್ರಯೋಗ ಮಾಡೋ ಅಧಿಕಾರಿಗಳನ್ನ ಕೂಡ ಅವ್ರಿಗೆ ಕೊಟ್ಟಿಲ್ಲ ಇದುವರೆಗೂ. ಅದ್ರ ಈ ತರ ನಡೆಯುವಂತದಕ್ಕೂ ಕೂಡ ಇತ್ತೀಚೆಗೆ ಪೊಲೀಸ್ ಡಿಜಿ ಅವರು ಕೂಡ ಹೊಸದಾಗಿ ಒಂದು ಸುತ್ತೋಲೆಯನ್ನು ಸುತ್ತೋಲೆನ ಕೊಟ್ಟಿದ್ದಾರೆ. ನೋಡಿದ್ದಾರೆ. ನಿರ್ದೇಶನ ಕೊಟ್ಟಿದ್ದಾರೆ. ಹೌದು, ಹೌದು. ಈ ತರ ಠಾಣೆಗೆ ಬರುವಂತ ಸಭ್ಯತೆ. ದೂರುದಾರರು ಆಗಿರ್ಬೋದು, ಇನ್ನಿತರ ವ್ಯಕ್ತಿಗಳು ಯಾರೇ ಬಂತಂದ್ರೆ ಸಮಾನತೆ ಆಧಾರದ ಮೇಲೆ ನೋಡ್ಬೇಕು. ಯಾವುದೇ ಒಂದು VIP ಅದು ಇದು ಅನ್ಕೊಂಡು ಟ್ರೀಟ್ ಮಾಡೋಂಗಿಲ್ಲ. ನ್ಯಾಯ ಪಡೆಯುವಂತವ್ರು ಯಾರೇ ಬಂದ್ರು ಕೂಡ ಸಮಾನತೆ ಆಗಿರಬೇಕು. ಅವ್ರು ಗೌರವವಾಗಿ ನಡ್ಸ್ಕೋಬೇಕು. ಸದ್ಭಾವನೆಯಿಂದ ಹೌದು. ಅವ್ರು ಹೇಳುವಂತ ಅವ್ರಿಗೆ ಏನ್ ಅನ್ಯಾಯ ಆಗಿದೆ ಅದನ್ನ ಹೇಳುವಷ್ಟು ಮಟ್ಟಿಗೆ ಟೈಮ್ ಕೊಡ್ಬೇಕು. ನಿಜ. ಇದನ್ನೆಲ್ಲ ಸುತ್ತಲೂ ಹೊರಡಿಸಿದೆ ಸರ್. Okay. ಇದನ್ನ ಯಾವುದೇ ರೀತಿ ಅವಾಚ್ಯ ಶಬ್ದಗಳು ಬೈಯೋದಾಗ್ಲಿ, ಇದನ್ನ ಯಾವುದೇ ರೀತಿ ಕಾನೂನಿನಲ್ಲಿ ಅವ್ರಿಗೆ ಯಾವುದೇ ಅಧಿಕಾರನೂ ನೀಡಿಲ್ಲ. ಸೊ ಇಷ್ಟೇ ಅಲ್ಲ, ಅಧಿಕಾರ ಇಲ್ಲ ಅಂತ ಹೇಳ್ತೀರಿ ತಾವು, ಬಟ್ ಆದ್ರೂ ಕೂಡ ಇವತ್ತು ಪೊಲೀಸ್ನವರು ತುಂಬಾ ಅವ್ರು ಬಾಯ್ ಬಿಟ್ರೆ ಈಗ ಇವತ್ತು ಹೌದು. ಪೊಲೀಸ್ ಠಾಣೆ ಅಂತಂದ್ರೆ ಭಯ ಹೌದು. ಭಯ ಆಗ್ತಾ ಇದೆ. ಯಾಕಂದ್ರೆ ಅವ್ರು ಹೌದು. ಬಳಸ್ತಕ್ಕಂಥ ಹೌದು. ಭಾಷೆ ಇದೆಯಲ್ಲ, ಕೇಳೋದಕ್ಕೆ ಆಗಲ್ಲ ಅಂತ ಒಂದು ಪದಗಳನ್ನ ಬಳಸ್ತಾರೆ. ಹೌದು ಸರ್. ಸೊ ಅದನ್ನ ಕಂಡು ಎಷ್ಟೋ ಜನ ಎದುರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ನ್ಯಾಯ ಕೇಳೋದಕ್ಕೆ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಹೋಗದೆ ಅಂತ ಪರಿಸ್ಥಿತಿಗಳು ಇವತ್ತು ನಾವು ನೋಡ್ತಾ ಇದ್ದೀವಿ. ಇದೇನಾಗ್ತದೆ ಸರ್, ಇದನ್ನ ದುರ್ನಡತೆ ಅಂತ ಕರೀತೀವಿ, ದುರ್ನಡತೆ. ಮಿಸ್ಕಂಡಕ್ಟ್ ಅಂತೀವಿ ಹಾ, ಸರ್. ಹಾ, ಹಾ. ಇಂಥ ಪ್ರಕರಣಗಳನ್ನು ಕೂಡ ನಾವು ತಗೊಳ್ತೀವಿ ಸರ್. Okay, ದುರ್ನಡತೆ okay. ಇದನ್ನ ನಿಮ್ಮ ಯಾವುದೇ ರೀತಿ- ಪ್ರಾಧಿಕಾರಕ್ಕೆ ಬರುತ್ತೆ. ಹೌದು, ಇದು ದುರ್ನಡತೆ ಅನ್ನೋ ಅಂಶ ನಮ್ಮಲ್ಲಿದೆ. Okay. ನಮ್ಮ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಇಂಥ ಪ್ರಕರಣಗಳು ಈಗಾಗಲೇ ಸುಮಾರು ದಾಖಲೆಗಳು ಸರಿ ಆಗಿದ್ದಾವೆ. ಸರ್, ಆಯ್ತು. ಮುಂದೆ ಬಂದಂದ್ರೂ ಕೂಡ ನಾವು ವಿಚಾರಣೆ ತಗೊಳ್ತೀರಿ. ಕೈಗೊಂಡು ಅಂತರ ವಿರುದ್ಧ ಸೂಕ್ತ ಕ್ರಮ ಜರುಗಿಸ್ತೀವಿ ನಾವು. ಓಕೆ, ಓಕೆ. ಹೌದು. ಸರ್, ಈಗ ತಾವ್ ಹೇಳ್ತೀರಿ ದುರ್ನಡತೆ ಅಂತ ಹೇಳಿದ್ರಿ. ಸೊ ಈ ರೀತಿಯ ಒಂದು ಕೆಟ್ಟ ಅವಾಚ್ಯ ಶಬ್ದಗಳು ನಿಲ್ಲಿಸುವಂಥದ್ದು, ಆಮೇಲೆ ಇಲ್ ಟ್ರೀಟ್ ಮಾಡುವಂಥದ್ದು, ಆಮೇಲೆ ಅವರು ಏನೋ ಕಾನೂನು ವಿರುದ್ಧವಾಗಿ ಸೆಲ್ ಅಲ್ಲಿ ಕೂಡ ಹಾಕುವಂಥದ್ದು, ಹೌದು. ಕಂಪ್ಲೇಂಟ್ ದಾಖಲೆ ಮಾಡಿರೋದಿಲ್ಲ. ಹ್ಮ್. ಆದ್ರೂ ಪೊಲೀಸ್ನವರು ಕೂರಿಸಿ ಹಿಂಗ್ ಎನ್ಕ್ವೈರಿ ಮಾಡ್ತೀನಿ, ವಿಚಾರಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಡೀಲ್ ಗೆಳುವಂತ ಪರಿಸ್ಥಿತಿ ಆಗಿದೆ. ಸೊ ಈ ತರದ ಒಂದು ಏನಾದ್ರೂ ಘಟನೆಗಳಾದಾಗ ಸೊ ಕೆಲವು ಸಂದರ್ಭದಲ್ಲಿ ಸಾಕ್ಷಿಗಳು ಬೇಕಾಗುತ್ತೆ. ಹೌದು. ಯಾಕಂದ್ರೆ ನಿಮ್ಮ ಒಂದು ಹೌದು. ಪ್ರಾಧಿಕಾರ ಕಂಪ್ಲೇಂಟ್ ಕೊಡ್ಬೇಕಂದ್ರೆ ಹೌದು. ಮುಖ್ಯವಾಗಿ ಸಾಕ್ಷಿ ಬೇಕು. ಹೌದು. ಸುಮ್ನೆ ಬ್ಲೈಂಡ್ ಆಗಿ ಏನೋ ಒಂದು ಕಂಪ್ಲೇಂಟ್ ಮಾಡಲ್ಲ. ಕೊಡೋದಕ್ಕೆ ಆಗುತ್ತೆ. ಹೌದು. ಸೊ ತಾವು ಕೂಡ ಅದನ್ನ ನೀವು ಪರಿಗಣನೆ ತಗೊಳ್ಳಿ. ಹೌದು ಸೊ ಅಂತ ಸಂದರ್ಭದಲ್ಲಿ ಏನೇನು ಸಾಕ್ಷಿಗಳನ್ನ ನಾವು ಸರ್, ಈಗ ಪೊಲೀಸ್ ಠಾಣೆಯಲ್ಲಿ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಕೂಡ CC CCTV ಕ್ಯಾಮೆರಾ ಕಡ್ಡಾಯವಾಗಿ ಮಾಡಿದೆ. ಓಕೆ, ಓಕೆ. ಎಲ್ಲಾ ಆಯಾಮದಲ್ಲಿ ಸೆಲ್ ಕಾಣಂಗೆ ಅಥವಾ ಅಧಿಕಾರಿ ಕುಂದಿರುವಂತ ಜಾಗದಲ್ಲಿ, ಆಮೇಲೆ ವಿಸಿಟರ್ಸ್ ಈ ದೂರದಾರ ಬರುವಂತ ಪ್ಲೇಸ್ ಗಳಲ್ಲಿ ಹಲವಾರು ಆಂಗಲ್ ಅಲ್ಲಿ ಈಗಾಗಲೇ CCTV ಕ್ಯಾಮೆರಾ ಕೂರಿಸಿದೆ. ವಿತ್ ಧ್ವನಿ ಮುದ್ರಿತವಾಗಿರುವಂತ ಸಿಸಿಟಿವಿನೇ ಫಿಕ್ಸ್ ಮಾಡಿದೆ. ಸೊ ಠಾಣೆಯಲ್ಲಿ ಯಾವುದೇ ರೀತಿ ಏನೇ ನಡೀತು, ಅಕ್ರಮವಾಗಿ ಬಂಧನ ಮಾಡಿತು ಅಂದ್ರೆ, ಅಕ್ರಮವಾಗಿ ಸೆಲ್ಲಲ್ಲಿ ಇಟ್ರು, ಬೇರೆ ಯಾವುದೇ ಇಲ್ಲಿಟ್ರೇಟ್ ಆಗಿ ಟ್ರೀಟ್ ಮಾಡಿದ್ರು, ಅಥವಾ ಏನೇ ಸಂದರ್ಭ ಇತ್ತು ಅಂದ್ರೆ ಕೂಡ ಠಾಣೆಯಲ್ಲಿ ಏನೇ ನಡೆದ್ರು ಕೂಡ ಇವತ್ತು ನಮಗೆ CCTV ಫುಟೇಜ್ ಅಲ್ಲಿ ಸಿಗುತ್ತೆ. ನಾವು ಅದನ್ನ ಸಾರ್ವಜನಿಕರು ಆರ್ಟಿಐ ಮೂಲಕ ತಗೋಬಹುದು. ಇಲ್ಲ ನಮ್ಮಂತಲ್ಲಿ ದೂರ್ ಕೊಟ್ಟಂತ ಸಂದರ್ಭದಲ್ಲಿ ನಾವು ಅವಶ್ಯಕತೆ ಬಿತ್ತು ಅಂದ್ರೆ ನಾವು ತರಿಸ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ನಾವು ನಾವು ತರಿಸ್ಕೊಳ್ಬಹುದು ಸಂದರ್ಭ. ಸರ್, ಈಗ ಆಯ್ತು. ಈಗ ಪೊಲೀಸ್ ಸ್ಟೇಷನ್ ಅಂತಂದ್ರೆ ಒಂದು ಎಷ್ಟು ಒಂದು 2 ಸೆಲ್ಗಳಿರ್ಬೋದು. ಒಂದು ಹಾಲ್ ಇರುತ್ತೆ, ಅಂದ್ರೆ ವಿಸಿಟರ್ಸ್ ಸಿಟ್ಟಿಂಗ್ ಪ್ಲೇಸ್ ಅಂತ ಒಂದಿರುತ್ತೆ. ಮತ್ತೊಂದು ಈ ಕಂಪ್ಯೂಟರ್ ಗಣಕ ಯಂತ್ರ ಅಂತ ಒಂದಿರುತ್ತೆ. ಆಮೇಲೆ ಅಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ, ಇನ್ಸ್ಪೆಕ್ಟರ್ಗಳಿಗೆ ಸಪರೇಟ್ ಚೇಂಬರ್ಗಳಿವೆ. ಸೊ ಪ್ರತಿಯೊಂದು ಚೇಂಬರ್ಗಳು, ಪ್ರತಿಯೊಂದು ಜಾಗದಲ್ಲೂ CCTV ಕ್ಯಾಮೆರಾಗಳನ್ನ ಅಳವಡಿಸಿದಾರ? ಸರ್, ಈಗ ಕೆಲವೊಂದು ಸಂದರ್ಭ ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಕೂಡ ಅದನ್ನ CCTV ಇರುತ್ತೆ ಸರ್. ಅಲ್ಲಿ ಅಧಿಕಾರಿ ಕೊಡುವಂತ ಸ್ಥಳದಲ್ಲಿ ಇರಬಹುದು, ಠಾಣೆಗೆ ಯಾರು ಬಂದ್ರು ಯಾರು ಹೋದ್ರು ಅನ್ನೋದು ಕವರ್ ಮಾಡೋದು ಎಂಟ್ರೆನ್ಸ್ ಅಲ್ಲಿ ಇರುತ್ತೆ, ಹೌದು, ಹಾಲ್ ಅಲ್ಲಿ ಇರುತ್ತೆ, ಸಾರಿ ವಿಸಿಟಿಂಗ್ ಅಲ್ಲಿ ಇರುತ್ತೆ. ಈಗ ಅಧಿಕಾರಿ ಸೆಲ್ಲಲ್ಲಿ ಇರುತ್ತೆ. ಆ ಒಳಗಡೆ ಯಾರು ಹೋಗ್ತಾರೆ ಯಾರು ಬರ್ತಾರೆ ಅನ್ನೋದ್ರ ಬಗ್ಗೆ ಕವರ್ ಆಗೋದಕ್ಕೂ ಇದೆ. ಆಮೇಲೆ ಅಧಿಕಾರಿಗಳು ಕೂಡುವಂತ ಸ್ಥಳದಲ್ಲಿ ಕೂಡ ಇದೆ. ಅಕಸ್ಮಾತ್ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ಅವಶ್ಯವಾಗಿ ಬೈದಿರ್ಬೋದು, ದೌರ್ಜನ್ಯ ಮಾಡುವಂತ ಪ್ರಸಂಗಗಳು ಬಂತು ಅಂದ್ರೆ ಸಾಕ್ಷಿ ಸಮಸ್ಯೆ ಸಿಗುತ್ತೆ. ಯಾಕಂದ್ರೆ ಧ್ವನಿನೂ ಮುದ್ರಿತವಾಗಿರೋದ್ರಿಂದ ಎಲ್ಲಾ ರೀತಿ ದಾಖಲೆ ಭದ್ರತೆ ಇದೆ ಸರ್. ಬಟ್ ಆದ್ರೂ ಕೆಲವೊಂದ್ ಕಡೆ ಸಂದರ್ಭಗಳು ನಡೀತಾ ಇದೆ, ಘಟನೆಗಳು ಆದ್ರೂ ನಡೀತಾ ಇದೆ. ಈಗ CCTV ಕ್ಯಾಮ್ರಾನ ಆಫ್ ಮಾಡ್ಕೊಂಡು ಅವ್ರು ಈ ತರ ಮಾಡ್ಬೋದಲ್ಲ ಅಂತ ಸಂದರ್ಭ ಹಂಗೇನಾರು ಆ ಟೈಮಲ್ಲಿ ಯಾವ ಸಂದರ್ಭದಲ್ಲಿ ದೂರದಾರ ಹೋಗಿದ್ದ, ಇಂಥ ಸಮಯದಲ್ಲಿ ಈ ತರ ಹಿಂಗ್ ಹೋಗಿದ್ದ, ಈ ತರ ದೌರ್ಜನ್ಯ ಆಯ್ತು ಅಂತ ಸಂದರ್ಭದಲ್ಲಿ RTI ನಲ್ಲಿ ಕೇಳಿ ದಾಖಲೆ ಪಡೆಯುವಂತದ್ದು ಇರುತ್ತೆ. ಆ ಸಂದರ್ಭದಲ್ಲಿ ಅಕಸ್ಮಾತ್ ಆಫ್ ಮಾಡಿದ್ದ ಅನ್ನೋದು ಅದು ಅಂದ್ರೆ ನೀವ್ ಹೇಳ್ತಾ ಸಾಕ್ಷಾಧಾರ ಮೂಲಕ ನೀವೊಂದು ಕ್ಲಾರಿಫಿಕೇಶನ್ ಕೇಳ್ಬೋದು, ಯಾಕೆ ಆಫ್ ಮಾಡಿದೆ. ಅವರೊಂದು ದೂರ ಕೊಡೋದಕ್ಕೆ ಬಂದ್ರು, ಆ ನಂತರ ನಿಮ್ದು CCTV ಕ್ಯಾಮೆರಾ ಆಫ್ ಆಗಿದೆ. ಆ ಸಂದರ್ಭದಲ್ಲಿ ಆಫ್ ಆದಾಗ ಅಂದಾಗ ಅನುಮಾನ ಬಂದೇ ಸಹಜವಾಗಿ. ಆ ಟೈಮಲ್ಲಿ ಇಷ್ಟು ತನಕ ಕಾರ್ಯನಿರ್ವಹಿಸ್ತಿರೋ ಕ್ಯಾಮೆರಾ ತಕ್ಷಣವಾಗಿ ಒಂದು ಅರ್ಧ ಗಂಟೆ 15 ನಿಮಿಷ ನಿಲ್ತಿದೆ ಅಂದ್ರೆ ಉದ್ದೇಶ ಅಂದ್ರೆ ನೀವು ಹೌದು. ಆ ಕ್ಯಾಮ್ರಾ ಬಂದಾಗಿರ್ಬೋದು, ಇನ್ನೊಂದು ಕ್ಯಾಮ್ರಾದಲ್ಲಿ ಎಲ್ಲ ಒಂದ್ ಕಡೆ ವಾಯ್ಸ್ ರೆಕಾರ್ಡ್ ಅಂತ ಆಗಿರ್ಲೇಬೇಕಲ್ಲ. ಸೊ ಆ ತರ. ಸರ್, ಈಗ ಮತ್ತೊಂದು ಪೊಲೀಸ್ ಸ್ಟೇಷನ್ ನಡೀತಾ ಇದೆ ನಾನು ಗಮನಿಸಿರೋ ಪ್ರಕಾರ. ಒಂದು ಕಂಪ್ಲೇಂಟ್ ಏನಾದ್ರು ಕೊಡ್ಲಿಕ್ಕೆ ಬಂದ್ರೆ ನಮ್ ಸಾಹೇಬ್ರಿಗೆ 5,000 ಕೊಡು, 10,000 ಕೊಡು, ಇಷ್ಟು ಕೊಡು, ಸಾಹೇಬ್ರಿಗೆ ಇಷ್ಟು ಕೊಟ್ರೆ ನಾನು ಕೆಲಸ ಮಾಡಿಸ್ತೀನಿ ಅಂತ ಹೇಳುವಂಥದ್ದು. ಸೊ ಈ ತರದೆಲ್ಲ ಸಹಜವಾಗಿ ನಾವು ನೋಡ್ತಾ ಇದ್ದೀವಿ.
ಈಗ ದೂರು ಕೊಟ್ಟಿಲ್ಲ, ಸ್ಟೇಷನ್ಗೆ ಹೋಗ್ತಾರೆ, ಅವ್ರು ದೂರುಗಳು ಕೊಟ್ಟಿದ್ದಾರೆ, ದೂರುಗಳು ತಗೊಂಡಿಲ್ಲ ಅಂತಂದ್ರೆ ಅವ್ರ ಮೇಲೆ ಅಧಿಕಾರಿ ಇರ್ತಾರೆ, ಡಿವೈಎಸ್ಪಿ ಅವ್ರ ಎಸ್ ಪಿ ಇರ್ತಾರೆ, ಅವ್ರಿಗೂ ದೂರು ಸಲ್ಲಿಸಬಹುದು. ಅವ್ರು ತಗೊಂಡಿಲ್ಲ ಅಂತ ಹೇಳಿ ನಾವು ಈ ತರ ಹಿಂಗ್ ಘಟನೆ ನಡೆದಿತ್ತು, ಈ ತರ ದೂರು ಕೊಟ್ಟಿದ್ವಿ, ಅವ್ರು ತಗೊಳ್ತಿಲ್ಲ ಅಂತ ಹೇಳಿ ಮೇಲಧಿಕಾರಿಗಳಿಗೆ ಹೋಗಿ ದೂರು ಸಲ್ಲಿಸಬಹುದು. ಒಂದ್ ವೇಳೆ ಅವ್ರು ದೂರು ತಗೊಂಡಿಲ್ಲ ಅಂದಾಗ ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿಗೆ ಬರಬಹುದು. ಅಂದ್ರೆ ನೋಡಿ ಸರ್, ಈಗ ನಾನು ಸಿಸಿ ಕ್ಯಾಮ್ರಾ ಅದು ಎವಿಡೆನ್ಸ್ ವಿಜುವಲ್ಸ್ ನಾವು ಸಾಕ್ಷಿ ಸಮೇತ ಸಾಬೀತುಪಡಿಸೋದಕ್ಕೆ ಸಿಸಿ ಕ್ಯಾಮ್ರಾ ಓಕೆ. ಮತ್ತೆ ಫರ್ದರ್ ಇನ್ನೇನೇನು ಸಾಕ್ಷಿಗಳನ್ನ ದೊರಕಿಸಬಹುದು? ಅಂದ್ರೆ ಈಗ ನಾವು ಹೋದಾಗ ಒಂದು ಘಟನೆ, ಯಾರಾದ್ರೂ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಬೈತಾ ಇರ್ತಾನೆ, ಅಥವಾ ಇನ್ನೇನಾದ್ರೂ ಡೀಲ್ಗಳು ಮತ್ತೊಂದು ಏನೋ ಮಾಡ್ತಿರ್ತಾರೆ. ಸೊ ಅಲ್ಲಿ ಫೋಟೋ ಹೊಡಿಯೋದಕ್ಕೆ ಅಥವಾ ವಿಡಿಯೋಗಳು ಮಾಡೋದಕ್ಕೆ ಅಲ್ಲಿ ಅವಕಾಶ ಕೊಡೋದಿಲ್ಲ. ಸೊ ಮೊಬೈಲ್ ಕಿತ್ಕೊಳ್ಳೋದಕ್ಕೆ ಅವ್ರ ರೈಟ್ಸ್ ಇದೆಯಾ? ಯಾವ್ದನ್ನು ಬಲವಂತವಾಗಿ ಕಿತ್ಕೊಳ್ಳೋದಕ್ಕೆ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ. ಅಂದ್ರೆ ಯಾವುದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ಸಾಕ್ಷಿಯನ್ನ ನಾವು ಅವರು ವಶಪಡಿಸ್ಕೋಬೇಕು ಅಂದ್ರೆ ಅದಕ್ಕೆ ಕಾನೂನು ಪ್ರಕ್ರಿಯೆ ಆ ಮೊಬೈಲ್ ಅಗತ್ಯ ಇದೆಯಾ? ಯಾಕಂದ್ರೆ ಫುಲ್ ಪರ್ಸನಲ್ ಡೇಟಾ ಇರುತ್ತೆ ಅದರಲ್ಲಿ, ಅವ್ರಿಗೆ ತುಂಬಾ ಅಗತ್ಯ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಇವರು ಕಿತ್ಕೊಂಡು ಇಟ್ಕೊಂಡ್ಬಿಟ್ರೆ ಅದು ದುರುಪಯೋಗ ಆಗುತ್ತೆ. ಅದನ್ನ ತಗೊಳ್ಳೋದಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಯಾಕಂದ್ರೆ ಈಗ ಪ್ರಕರಣ ದಾಖಲಾಗಿದ್ದು ಅದಕ್ಕೆ ಸಾಕ್ಷ್ಯಾಧಾರಗಳು ಆದ್ರ ಆ ವಸ್ತುವಿಂದ ಸಿಗುತ್ತೆ ಅಂದಾಗ ನಾವು ತಗೋಬಹುದು. ಬಟ್ ಯಾವ್ದು ಇಲ್ಲದೆ ಏಕಾಏಕಿ ಬಲವಂತ ಮಾಡಿ ಹೇಗೆ ವಸೂಲಿ ಮಾಡಕ್ಕಾಗುತ್ತೆ, ತಗೊಳಕಾಗುತ್ತೆ. ದೌರ್ಜನ್ಯದ ಮೇಲೆ ಅವರು ಕಿತ್ಕೊಂಡಂಗ ಆಗ್ತದೆ, ಬಲವಂತದ ಪ್ರಯೋಗ ಅದೆಲ್ಲ. ಓಕೆ, ಅಂದ್ರೆ ದುರುಪಯೋಗ ಮಾಡ್ಕೊಂಡಂಗೆ ಅದ. ಓಕೆ ಸರ್. ಸರ್, ಹಾಗಾದ್ರೆ ಈಗ ತಾವು ಪೊಲೀಸ್ ದೂರು ಪ್ರಾಧಿಕಾರದಲ್ಲಿ ಸದಸ್ಯರಾಗಿದ್ದೀರಿ. ತಮ್ಮ ಒಂದು ಈ ಪ್ರಾಧಿಕಾರದ ವ್ಯಾಪ್ತಿ ಅಥವಾ ಕಾರ್ಯ ವ್ಯಾಪ್ತಿ ಹೇಗಿರುತ್ತೆ ಸರ್? ಸರ್, ರಾಜ್ಯ ಪೊಲೀಸ್ ದೂರು ಪ್ರಾಧಿಕಾರ ಸುಪ್ರೀಂ ಕೋರ್ಟ್ ನ ನಿರ್ದೇಶನದ ಮೇಲೆಗೆ ಇಡೀ ದೇಶಾದ್ಯಂತ ಪೊಲೀಸ್ ದೂರು ಪ್ರಾಧಿಕಾರ ರಚನೆ ಆಯಿತು. 2012 ರಚನೆ ಆಯ್ತು. 2013 ಕಾರ್ಯಾರಂಭ ಸ್ಟಾರ್ಟ್ ಆಯ್ತು. ರಾಜ್ಯ ಪೊಲೀಸ್ ದೂರು ಪ್ರಾಧಿಕಾರ ಇಡೀ ರಾಜ್ಯದಲ್ಲಿ ಒಂದು ಬೆಂಗಳೂರು ಕೇಂದ್ರ ಸ್ಥಾನದಲ್ಲಿ ರಚನೆ ಆಗಿ ಇಲ್ಲಿ ಕಾರ್ಯನಿರ್ವಹಿಸುತ್ತೆ. ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಕೂಡ ಪ್ರತಿ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾ ಪೊಲೀಸ್ ದೂರು ಪ್ರಾಧಿಕಾರ ಇರುತ್ತೆ. ಬಟ್ ರಾಜ್ಯ ಪ್ರಾಧಿಕಾರ ಮತ್ತು ಜಿಲ್ಲಾ ಮಟ್ಟದ ಪ್ರಾಧಿಕಾರದ ಕೆಲಸ ಕಾರ್ಯಗಳು ಏನು ಅಂತಂದ್ರೆಗಿನ PC ಇಂದ ಹಿಡಿದು DYSP ತನಕ ಆಗುವಂತ ಕರ್ತವ್ಯ ಲೋಪ, ದುರ್ನಡತೆ, ಗಂಭೀರ ದುರ್ನಡತೆ, ಲೈಂಗಿಕ ಕಿರುಕುಳ ಅಥವಾ ಲಾಕಪ್ ಡೆತ್ ಕೇಸ್ಗಳನ್ನ ಆ ತರ ವಿಷಯಗಳನ್ನ PC ಇಂದ ಹಿಡಿದು DYSP ತನಕ ಇರುವಂತ ಅವ್ರ ಮೇಲೆ ಆರೋಪ ಇದ್ದಾಗ ಜಿಲ್ಲಾ ಪೊಲೀಸ್ ದೂರು ಪ್ರಾಧಿಕಾರಗಳಿಗೆ ದೂರು ಸಲ್ಲಿಸಬೇಕಾಗುತ್ತೆ. DYSP ಅಂಡ್ ಅಬೋ ಅಂದ್ರೆ ಅಡಿಷನಲ್ SP ಇಂದ ಹಿಡಿದು ಮೇಲೆ ಅಧಿಕಾರಿಗಳು ಎಲ್ಲಿ ತನಕ ಇದ್ದಾರೋ ಅವ್ರ ವಿರುದ್ಧ ರಾಜ್ಯ ಪೊಲೀಸ್ ದೂರು ಪ್ರಾಧಿಕಾರದಲ್ಲಿ ದೂರು ಸಲ್ಲಿಸಬೇಕಾಗ್ತದೆ. ಅಂದ್ರೆ ಯಾರು ಸಲ್ಲಿಸಬೇಕು, ಯಾರು ಸಲ್ಲಿಸಬಹುದು? ಯಾರು ಸಂತ್ರಸ್ತರಾಗಿರ್ತಾರೋ, ಯಾರು ಮೊಟ್ಟ ಮೊದಲನೇದಾಗಿ ಯಾರು ಅನುಭವಿಸ್ತಾ ಇರ್ತಾರೆ, ಲೋಪ, ಯಾರು ನೊಂದಿರ್ತಾರೋ ಅವ್ರು ಮೊದಲನೇ ದೂರು ಸಲ್ಲಿಸಬಹುದು. ನಂತರದಲ್ಲಿ ಆ ವಿಷಯ ಯಾರಿಗೆ ಪರಿಪೂರ್ಣವಾಗಿ ಗೊತ್ತಿದೋ ಅವ್ರನ್ನು ದೂರು ಸಲ್ಲಿಸಬಹುದು. ಆ ವಿಷಯ ಘಟನೆ ಬಗ್ಗೆ ಮಾಹಿತಿ ಇತ್ತು ಅಂತಂದ್ರೆ ಅವ್ರನ್ನು ದೂರು ಸಲ್ಲಿಸಬಹುದು. ಈಗ ಕೆಲವು ಪ್ರಕರಣಗಳಲ್ಲಿ ಪೊಲೀಸ್ನವರು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಸಾರ್ವಜನಿಕರ ಮೇಲೆ ತಾವ್ ಹೇಳ್ದಂಗೆ ಸಾಕಷ್ಟು ಹಲ್ಲೆ, ದುರ್ನಡತೆಗಳನ್ನು ಮಾಡ್ತಾ ಇರ್ತಾರೆ. ಸೊ ಸಾಕಷ್ಟು ಜನ ಕೆಲವರಿಗೆ ಯಾವುದೇ ಪ್ರಭಾವ ಇರಲ್ಲ, ಹಣಕಾಸಿನಲ್ಲಿ ಆರ್ಥಿಕ ತೊಂದರೆಗೊಳಗಾಗಿರ್ತಾರೆ, ಆಮೇಲೆ ಶೋಷಿತರಿರ್ತಾರೆ, ಮಹಿಳೆಯರಿರ್ತಾರೆ. ಸೊ ಪೊಲೀಸ್ನವರು ಏನಾದ್ರು ಇವ್ರಿಗೆ ಅನ್ಯಾಯ ಅಥವಾ ದೌರ್ಜನ್ಯಗಳು ಮಾಡಿದಾಗ ಸೊ ಅವ್ರ ವಿರುದ್ಧವಾಗಿ ಅವರು ಆಕ್ಷನ್ ತಗೊಳ್ಳೋದಕ್ಕೆ ಅಥವಾ ಕಂಪ್ಲೇಂಟ್ ದಾಖಲೆ ಮಾಡೋದಕ್ಕೆ ಆಕ್ಷನ್ ಏನೋ ಬೇರೆ ಅವರು ಮೇಲಧಿಕಾರಿಗಳಿಗೆ ದೂರನ್ನ ಕೊಡೋದಕ್ಕೆ ಅವರು ತುಂಬಾ ಎದುರುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸೊ ಅಂತ ಸಂದರ್ಭದಲ್ಲಿ ತಾವು ಏನಾದ್ರು ಅಂತಹ ಘಟನೆಗಳು ನಿಮ್ ಗಮನಕ್ಕೆ ಬಂದ್ರೆ ಸುಮೋಟೋ ತಗೊಂಡು ಪ್ರಕರಣ ದಾಖಲೆ ಮಾಡಬಹುದಲ್ವಾ? ಹೌದು. ಈಗ ನಾವೇನ್ ಮಾಡ್ತೀವಿ ಸರ್, ಪ್ರತಿಯೊಂದು ಸುಮೋಟೋ ಆಯ್ತು ಅಂತಂದ್ರೆ ನಾವು ಸಾಮಾಜಿಕ ಜಾಲತಾಣದ ಮಾಹಿತಿ ಆಧಾರಿತವಾಗಿ ಆಮೇಲೆ ಪತ್ರಿಕೆಯಲ್ಲಿ ಬಂದಿರುವಂತ ವರದಿಯನ್ನು ಆಧರಿಸಿ ಅಧಿಕೃತ ಮಾಹಿತಿ, ಹೌದು ಅದು ಅಧಿಕೃತ ಮಾಹಿತಿಯನ್ನು ಆಧರಿಸಿ ವರದಿನ ನೋಡಿಕೊಂಡು ನಾವು ಸುಮೋಟೋ ದಾಖಲೆ ಮಾಡ್ಕೊಂತೀವಿ. ಈಗಾಗಲೇ ಹಲವಾರು ಸುಮೋಟೋಗಳನ್ನ ಪ್ರಾಧಿಕಾರ ದಾಖಲಿಸಿಕೊಂಡಿದೆ. ಈಗಾಗಲೇ ತಮಗೆ ಗೊತ್ತಿರೋಂಗೆ ಈಗ ಯಾವ್ದು ವಿಜಯನಗರ ಜಿಲ್ಲೆ ಕೂಡ್ಲಿಗೆಯಲ್ಲಿ ಒಬ್ಬ KSRTC ಡ್ರೈವರ್ ಮೇಲೆ ಅಲ್ಲಿನ ಯಾವ್ದೋ ಒಂದು ಹರಪನಹಳ್ಳಿ ಪೊಲೀಸ್ ಠಾಣೆ ಸಿಬ್ಬಂದಿ ಒಬ್ಬ ಅವ್ರ ಮೇಲೆ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರ್ತಾರೆ. ಅದು ರಾಜ್ಯ ಮಟ್ಟದಲ್ಲಿ ವೈರಲ್ ಆಗಿ ಪತ್ರಿಕೆಯಲ್ಲಿ ಮುದ್ರಿತವಾದ ನಂತರ ನಮ್ಮ ಪ್ರಾಧಿಕಾರ ಅದನ್ನ ನೀವು ಸುಳ್ಳು ಮಾಹಿತಿ ಆಧಾರದ ಮೇಲೆ ಯಾವ್ದು ತಗೊಳ್ಳಲ್ಲ, ಅಧಿಕೃತ ಮಾಹಿತಿ ಅದು ಪತ್ರಿಕೆಯಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ಗಳು ಅವೆಲ್ಲ ನೋಡ್ಬಿಟ್ಟು ನೀವು ಅಧಿಕೃತವಾಗಿ ಬಂದಂತದ್ದನ್ನ ನಾವು ಸುಮೋಟೋ ಆಗಿ ತಗೊಂಡಿದ್ವಿ ಅಂತ ಅದನ್ನು ತಗೊಂಡಿದ್ವಿ. ಈಗಾಗಲೇ ಪೊಲೀಸ್ ಟ್ರೈನಿಂಗ್ ತರಬೇತಿ ಕೇಂದ್ರಗಳು ಐಮಂಗಲ ಮತ್ತು ಇದು ತಣಿಸಂದ್ರದಲ್ಲಿ ಹೊಸದಾಗಿ ಬಂದಿರುವಂತ ಈ ಪೊಲೀಸ್ ನೇಮಕವಾಗಿ ತರಬೇತಿ ಪಡೆಯುವಂತ ಪೊಲೀಸ್ ಅವರಿಂದ ಏನೋ ಪ್ರತಿ ತಿಂಗಳು ಲಂಚ ಪಡಿತಿರೋ ಅನ್ನೋದು ಒಂದು ದೊಡ್ಡ ಇಶ್ಯೂ ಆಗಿ ಪೇಪರ್ ಅಲ್ಲಿ ಬಂದಿತ್ತು. ಅದನ್ನು ಕೂಡ ಸುಮೋಟೋ ಹಾಕೊಂಡು ಪ್ರಾಧಿಕಾರ ವಿಚಾರಣೆ ಕೈಗೊಂಡಿದ್ವಿ. ಹಲವಾರು ಅಧಿಕೃತ ಮಾಹಿತಿ ಮೇಲೆ ನಾವು ಸುಮೋಟೋ ತಗೊಳ್ಳೋದಕ್ಕೆ ಪ್ರಾಧಿಕಾರಿಕ ಅಧಿಕಾರ ಇದೆ, ತಗೊಳ್ತಾ ಇದೆ. ಸರ್, ಈಗ ತಾವು ಈ ತರದ ಒಂದು ಪ್ರಕರಣಗಳಲ್ಲಿ ಪೊಲೀಸ್ನವರ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ ಈ ಪೊಲೀಸ್ ದೂರು ಪ್ರಾಧಿಕಾರ ಅಲ್ದಿರ ಬೇರೆ ಏನೇನ್ ಮಾರ್ಗ ಇದೆ ಅವ್ರಿಗೆ ಅಂತ?
ನಮಗೆ ಕೊಟ್ಟಿರೋ ಪೊಲೀಸ್ ದೂರು ಪ್ರಾಧಿಕಾರಕ್ಕಿರೋ ವ್ಯಾಪ್ತಿ ಕರ್ತವ್ಯ ಲೋಪ, ಕರ್ತವ್ಯ ಲೋಪ. ಹಾ. ದುರ್ನಡತೆ, ಹಾ. ಗಂಭೀರ ದುರ್ನಡತೆ, ಹಾ. ಲೈಂಗಿಕ ಕಿರುಕುಳ ಹಾ. ಮತ್ತು ಸೆಲ್ ನಲ್ಲಿ ಆಗುವಂತ ಲಾಕಪ್ ಡೆತ್, ಲಾಕಪ್ ಡೆತ್. ಇದ್ರ ವ್ಯಾಪ್ತಿಗೆ ಬರುವಂತದ್ದನ್ನ ನಾವು ಇಲ್ಲೇ ಅಂದ್ರೆ ತಗೊಳ್ತೀವಿ. ಅಧಿಕಾರ ದುರುಪಯೋಗ ಮಾಡ್ಕೊಂಡು. ಹೌದು, ಕರ್ತವ್ಯ ಲೋಪ ಅಂತಂದ್ರೆ ಅಧಿಕಾರ ದುರುಪಯೋಗ ಸೇರಿಸಿ ಬರುತ್ತೆ. ಸೇರಿಸಿ ಬರುತ್ತೆ. ಹಾ. ಈ ಲಂಚದ ಪ್ರಕರಣಗಳು ಎಲ್ಲ ನಿಮ್ಗೆ ಲಂಚದ ಪ್ರಕರಣಗಳು ಅಂತ ಸಂದರ್ಭವನ್ನು ತಗೊಳ್ತೀರಿ. ತಗೊಳ್ತದೆ. ಹಾ, ಹಾ, ಆ ಪ್ರಕರಣದಲ್ಲಿ ಯಾವುದೇ ಲೋಪದೋಷ ಆಗಿತ್ತು, ಹಾ. ಆ ಪ್ರಕ್ರಿಯೆಯಲ್ಲಿ ಲೋಪದೋಷ ಆಗಿತ್ತು, Okay, ಬೇರೆ ಯಾವುದೇ ಇಂಟೆನ್ಷನ್ ಇಂದ ಏನೋ ಆಗಿತ್ತು ಅಂದಾಗ ಓಕೆ. ಆ ಪ್ರಕರಣಗಳನ್ನ ಪ್ರಾಧಿಕಾರ ವಿಚಾರಣೆ ಕೈಗೊಳ್ಳುತ್ತೆ. ಸರ್ ಆಯ್ತು, ನನ್ಗೆ ಕೇಳ್ತಾ ಇರೋದು ನಿಮ್ಮ ಪ್ರಾಧಿಕಾರ ಅಲ್ದಿರೆ ಪೊಲೀಸ್ನವರ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ ಈಗ ಹೈಯರ್ ಆಫೀಸರ್ಗಳ ಮೇಲೆ ಅಥವಾ ಪೊಲೀಸ್ ಸ್ಟೇಷನ್ ಸಾರಿ ಮ್ಯಾಜಿಸ್ಟ್ರೇಟ್ ಅಲ್ಲಿ ಒಂದು PCR ಹಾಕುವಂಥದ್ದು, ಅಲ್ಲಿಂದ ಮತ್ತೆ ದೂರನ ಕಾಗ್ನಿಷನ್ಸ್ ತಗೊಂಡು ರೆಫರ್ ಮಾಡುವಂಥದ್ದು. ಸೊ ಈ ತರದೆಲ್ಲ ಪ್ರೊಸೀಜರ್ ಕಾಮನ್ ಆಗಿರುತ್ತೆ ಹೌದು, ಅಲ್ವಾ? ಹೌದು. ಸೊ ಯಾವುದೇ ಪೊಲೀಸ್ನವರು ತಪ್ಪು ಮಾಡಿದ್ರೆ ನಿಮ್ಮಲ್ಲೂ ದೂರು ಕೊಡಬಹುದು. ಅದೇ ರೀತಿ ಹೈಯರ್ ಡಿಪಾರ್ಟ್ಮೆಂಟ್ ಏನು ಕಮಿಷನರು ಮತ್ತೆ DYSPಗಳು ಆಮೇಲೆ DG ಅವರು ಅಲ್ಲೆಲ್ಲ ಕೂಡ ಕೊಡಬಹುದಲ್ಲ? ಹೌದು. ಅವಾಗ್ಲೇ ಒಂದ್ ಮಾತು ಹೇಳಿದ್ರಿ, ಮಾನ್ಯ DGP ಅವರು ಪೊಲೀಸರು ಏನ್ ರಾಜ್ಯದಲ್ಲಿ ನಡೀತಾ ಇದೆ, ಸಮಾಜದಲ್ಲಿ ಪೊಲೀಸ್ನವರು ಗುಂಡಾ ರೀತಿಯಲ್ಲಿ ವರ್ತನೆ ಮಾಡ್ತಕ್ಕಂಥದ್ದು, ಆಮೇಲೆ ಜನಗಳ ಜೊತೆನಲ್ಲಿ ಸೌಮ್ಯತೆಯಿಂದ ಸೌಜನ್ಯದಿಂದ ವರ್ತನೆ ಮಾಡದೇ ಇರ್ತಕ್ಕಂಥದ್ದು ಹೌದು. DGP ಅವರು ಕೂಡ ಗಮನಿಸ್ತಾ ಇದ್ದಾರೆ. ಹೌದು. ಸಾಕಷ್ಟು ಈ ಒಂದು ವಿಚಾರದಲ್ಲಿ ಪೊಲೀಸ್ನವರು ಇದರಿಂದ ಏನಾಗುತ್ತೆ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಧಕ್ಕೆ ಬರುವಂತದ್ದು, ಸೊ ಕಳಂಕ ಬರುವಂತದ್ದು. ಸೊ ಆ ಕಾರಣಕ್ಕೆ ಮೊನ್ನೆ ರೀಸೆಂಟ್ ಆಗಿ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ, ತಮಗೆ ಹೌದು. ಗೊತ್ತಿರೋ ಪ್ರಕಾರ ಹೌದು. ಸುಮಾರು ಒಂದು 18 ಸುತ್ತೋಲೆ. ಹೌದು. ಇನ್ನು ಸಾಕಷ್ಟು ಇದೆ. ಹೌದು. ಬಟ್ ಇದರಲ್ಲಿ ಪ್ರತಿಯೊಬ್ಬ ಪೊಲೀಸ್ನವರು ಸಾರ್ವಜನಿಕರಲ್ಲಿ ಮತ್ತೆ ಜನಸಾಮಾನ್ಯರ ಹತ್ರ ಒಂದು ಸದ್ಭಾವನೆಯಿಂದ ಮತ್ತು ಸೌಜನ್ಯತೆಯಿಂದ ವರ್ತಿಸಬೇಕು, ಮತ್ತು ಇಲಾಖೆಗೆ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಹೆಸರನ್ನ ಬರುವ ರೀತಿಯಲ್ಲಿ ಅವ್ರು ಮಾಡಬೇಕು ಅನ್ನೋಂಥದ್ದು. ಸೊ ಇದು ಸುತ್ತೋಲೆನ ಹೊರಡಿಸಿದಾಗ್ಯೂ ಸಹಿತ ಪೊಲೀಸ್ನವರು ಅವರ ಒಂದು ದುರ್ವರ್ತನೆ ಬಿಡ್ತಾ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಈ ಒಂದು ಸುತ್ತೋಲೆ ಆಧಾರದ ಮೇಲೆ ಏನಾದ್ರೂ ಅವರು ಉಲ್ಲಂಘನೆ ಮಾಡಿದ್ರೆ ಕ್ರಮ ಕೈಗೊಳ್ತಾರೆ, ಯಾವ ರೀತಿ ಕ್ರಮ ಕೈಗೊಳ್ತಾರೆ? ಹೌದು, ಈಗ ಸ್ಟೇಟ್ DGP ಅವರನ್ನು ಹೊರಡಿಸಿರೋ ಸುತ್ತೋಲೆ ಈಗಲೂ ಹೊರಡಿಸಿದ್ದಾರೆ, ಹಿಂದೆ ಹಲವಾರು ಬಾರಿ ಹೊರಡಿಸಿದ್ದಾರೆ. ಆದ್ರೂ ಕೆಲವೊಂದ್ ಕಡೆ ಅಂತ ಪ್ರಸಂಗಗಳು ನಡೀತಾನೆ ಇದೆ. ಈಗ ಅವರು ನಿರ್ದೇಶನ ಕೊಟ್ಟಿರೋ 18 ನಿರ್ದೇಶನ ಆಗಿರಬಹುದು, ಇನ್ನ ಬೇರೆ ಯಾವುದೇ ಇರಬಹುದು. ಆ ನಿರ್ದೇಶನದ ವಿರುದ್ಧ, ಆ ಸುತ್ತೋಲೆಗಳ ವಿರುದ್ಧ ಯಾವುದೇ ಉಲ್ಲಂಘನೆ ಮಾಡಿದ್ರೆ ಪೊಲೀಸ್ ಅಧಿಕಾರಿಗಳು, ಯಾರೇ ಅಧಿಕಾರಿ, ಅವ್ರ ರ್ಯಾಂಕ್ಗಳು ಏನೇ ಇರಬಹುದು, ಪೊಲೀಸ್ ಪ್ರಾಧಿಕಾರ ಸಕ್ಷಮ ಅಥಾರಿಟಿ ಶಿಸ್ತು ಕ್ರಮ ಶಿಸ್ತು ಕ್ರಮ ಅನ್ನೋದಕ್ಕಿಂತ ವಿಚಾರಣೆ ಕೈಗೊಂಡು ಅದನ್ನ ಯಾರು ತಪ್ಪಿತಸ್ತಾ ಇದ್ದಾರೋ ಅವ್ರ ಮೇಲೆ ಸೂಕ್ತ ಕ್ರಮಕ್ಕಾಗಿ ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ ನಾವು. ಓಕೆ ಓಕೆ. ಸರ್, ಈ ಪ್ರಾಧಿಕಾರದಲ್ಲಿ ಏನು ತಾವು ಸದಸ್ಯರಿದ್ದೀರಿ, ಯಾವ ರೀತಿಯ ದೂರುಗಳು ಇಲ್ಲಿ ಬರುತ್ತದೆ ನಿಮ್ಮ ಪ್ರಾಧಿಕಾರಕ್ಕೆ? ಸರ್, ನಮ್ಮಲ್ಲಿ ಬರುವಂತದ್ದು ಕೆಲವೇನಂದ್ರೆ ಜನಗಳಿಗೆ ಮಾಹಿತಿ ಕಡಿಮೆ ಇದೆ. ಪೊಲೀಸ್ ದೂರುಗಳು ಪ್ರಾಧಿಕಾರ ಅಂದ್ರೆ ಎಂಟೈರ್ ಸಾರ್ವಜನಿಕರಿಗೆ ಎಲ್ಲಾ ಇಲಾಖೆ ವ್ಯಾಪ್ತಿಗೆ ಒಳಪಡುತ್ತೆ ಅನ್ನೋ ಕೆಲವು ಮನಸ್ಸಲ್ಲಿ ಇಟ್ಕೊಂಡು ಕೆಲವು ದೂರುಗಳು ಬರುತ್ತೆ. ಕೆಲವುಗಳು ಜಿಲ್ಲಾ ಮಟ್ಟದಲ್ಲಿ ದೂರು ದಾಖಲಿಸಬೇಕಾಗಿರುತ್ತೆ, ಬಟ್ ಅದನ್ನು ಮಾಹಿತಿ ಕೊರತೆಯಿಂದಾಗಿ ರಾಜ್ಯ ಮಟ್ಟಕ್ಕೆ ಬರುತ್ತೆ. ಈಗ ಅಂತ ದೂರುಗಳು ಇದಾವೆ. ಕರ್ತವ್ಯ ಲೋಪ, FIR ತಗೊಂತೇ ಇಲ್ಲ ಅನ್ನೋ ದೂರುಗಳು ಇದೆ, ಹೊಡೆದಿದ್ದಾರೆ ಅನ್ನೋಂತ ದೂರುಗಳು ಕೂಡ ಇದೆ. ಸೊ ಎಲ್ಲಾ ಪ್ರಕರಣಗಳು ನಮ್ಮ ಅಥಾರಿಟಿ ವ್ಯಾಪ್ತಿ ಬರುವಂತ ಯಾವ ಪ್ರಕರಣಗಳು ಇದೆ ಅದನ್ನ ಕಡ್ಡಾಯವಾಗಿ ನಾವು ತಗೊಳ್ತಾ ಇದೀವಿ. ಅತಿ ಹೆಚ್ಚು ದೂರುಗಳು ಯಾವ ತರದ್ದು ನಿಮ್ಮಲ್ಲಿ ಈ ಒಂದು ಪ್ರಾಧಿಕಾರ? ಹೆಚ್ಚಿನದಾಗಿ ದೂರು ತಗೊಳ್ತಾ ಇಲ್ಲ ಅನ್ನೋದು ಒಂದು ಇದೆ. ಕಂಪ್ಲೇಂಟ್ ತಗೊಂತಾ ಇಲ್ಲ. ಹೆಚ್ಚಿನ ಮಟ್ಟದಲ್ಲಿ ಬರುವಂತ ಈ ಸನ್ನಿವೇಶಗಳು ಪ್ರಾರಂಭ ಆಗದೆ ದೂರು ತಗೊಂಡಿಲ್ಲ. ದೂರು ತಗೊಂಡಿತ್ತು ಅಂದ್ರೆ ಯಾವ್ದು ಆಲ್ಮೋಸ್ಟ್ ಎಲ್ಲ ಸರಿ ಇದೆ ಅಂತ. ಹೌದು, ಈಗ ದೂರು ತಗೊಂಡಿಲ್ಲ ಅನ್ನೋದ್ರ ಮೇಲೆನೆ ಈ ಕೆಲಸ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅತಿ ಹೆಚ್ಚು ಪ್ರಕರಣಗಳು ದೂರು ತಗೊಂಡಿಲ್ಲ ಪೊಲೀಸರು ಅನ್ನೋದ್ರ ಮೇಲೆ ಈಗ ಹೋಗ್ತಾರೆ. ಕೆಲವು ಪ್ರಕರಣಗಳು ಏನಾಗುತ್ತೆ FIR ತಗೊಳ್ಳೋದಿಲ್ಲ. ಆಕ್ಚುಲಿ ಈಗ ಜೀರೋ FIR ಮಾಡಬೇಕು, ಯಾವುದೇ ವ್ಯಾಪ್ತಿನಲ್ಲಿ ಬಂದ್ರು ಕೆಲವು ಮಾಡಲ್ಲ ಅಂತ ದೂರುಗಳಿದೆ. ನಮ್ಮ ಠಾಣೆ ವ್ಯಾಪ್ತಿಗೆ ಬರೋದಿಲ್ಲ, ಬೇರೆ ಠಾಣೆಗೆ ಬರುತ್ತೆ ಅನ್ನೋ ಕಳಿಸುವಂತ ದೂರುಗಳು ಕೂಡ ಇದೆ ನಮ್ಮಲ್ಲಿ. ಕೆಲವು ಕಡೆ ಏನಾಗುತ್ತೆ FIR ಮಾಡಿಸಿ ಅಂತ ಹೇಳಿ ಅಲ್ದ್ರೂ ಮಾಡಿರಲ್ಲ. ಕೆಲವೊಮ್ಮೆ SP DYSP ಅವ್ರನ್ನ ಭೇಟಿ ಆದಾಗ ಅವ್ರ ಇನ್ಸ್ಟ್ರಕ್ಷನ್ ಮೇಲೆ ಮಾಡಿದಂತ ಪ್ರಕರಣಗಳು, ಕೆಲವೊಂದು ಪ್ರಕರಣಗಳು ಅಲ್ಲಿಂದ SP ಅವರು DYSP ಅವರಿಗೆ ಕೊಟ್ಟದ ದೂರುಗಳು ಇದ್ರು ಕೂಡ FIR ದಾಖಲೆ ಮಾಡ್ಕೊಂಡಿದೆ ಇರದೇ ಇರುವಂತ ಪ್ರಸಂಗಗಳು ಕೂಡ ನಮ್ಮಲ್ಲಿ ಹಲವಾರು ಇದೆ. ಪೊಲೀಸ್ ವಿರುದ್ಧ ಬರುವಂತ ಯಾವುದೇ ಪ್ರಕರಣಗಳನ್ನು ನಾವು ಲೈಟ್ ಆಗಿ ತಗೊಂತಿಲ್ಲ. ಅಥಾರಿಟಿ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಇದಕ್ಕೆ ಮಾನ್ಯ ಅಧ್ಯಕ್ಷರು ಕೂಡ ತಮಗೆ ಗೊತ್ತಿದೆ, ಕರ್ನಾಟಕ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು NK ಸುಧೀಂದ್ರರಾವ್ ಸಾಹೇಬ್ ಅವರಾದ್ರೂ ಕೂಡ ಇವತ್ತು ಅವ್ರು ಬಂದ ನಂತರ ಪ್ರಾಧಿಕಾರ ತುಂಬಾ ಕಟ್ಟುನಿಟ್ಟಾಗಿ ಇನ್ನೂ ಕೆಲಸ ನಡೆಸ್ತಿದೆ. ಇಲ್ಲಿ ಬರುವಂತ ಯಾವುದೇ ಪತ್ರಗಳಾಗಿರ್ಬೋದು ಯಾವ್ದನ್ನು ಲೈಟ್ ಆಗಿ ತಗೊಳ್ತಿಲ್ಲ. ನಮ್ಮಲ್ಲಿ 4 ಲೈನ್ ಅಲ್ಲಿ ಬರೆದಂತ ಪತ್ರಗಳನ್ನು ಕೂಡ ಪ್ರಾಧಿಕಾರ ಕಡ್ಡಾಯವಾಗಿ ವಿಚಾರಣೆ ಕೈಗೊಂಡು ಅದಕ್ಕೇನು ಸೂಕ್ತ ಕ್ರಮ ತಗೊಳ್ತಾ ಇದೆ. ಸರ್, ಈ ಪ್ರೆಸೆಂಟ್ ಎಷ್ಟು ಪೆಂಡಿಂಗ್ ಕೇಸ್ಗಳು? ಈಗ ಒಂದು ಪ್ರಸ್ತುತ 1100 ಮ್ಯಾಟರ್ಗಳು ಇದೆ. 1000ಕ್ಕೂ ಅದಕ್ಕೆ 1000 ಇದೆ. ಬಟ್ ಡಿಸ್ಪೋಸ್ ಕೂಡ ಅಷ್ಟೇ. ಡಿಸ್ಪೋಸ್ ಕೂಡ ಆಕ್ಚುಲಿ ಅವ್ರಿಗೆ ಏನ್ ಪನಿಷ್ಮೆಂಟ್ ಆಗುತ್ತೆ ಸರ್? ಈಗ ಅವರು ತಪ್ಪಿತಸ್ಥರು ಅಂತ ಕಂಡು ಬಂದಾಗ ಅವರನ್ನ ಆ ವಿಚಾರಣೆಯಲ್ಲಿ ಏನ್ ಲೋಪದೋಷ ಆಧಾರಿತವಾಗಿ ಅವ್ರನ್ನ ಶಿಸ್ತು ಕ್ರಮ ಅಂದ್ರೆ ಅವ್ರನ್ನೇನು ಅಮಾನತು ಮಾಡ್ಬೇಕಾ ಅಥವಾ ಅವ್ರ ಮೇಲೆ ಪೆನಾಲ್ಟಿ ದಂಡ ವಿಧಿಸ್ಬೇಕಾ, ಅದನ್ನ ನಾವು ತೀರ್ಮಾನ ಮಾಡಿ
ಸರ್ಕಾರಕ್ಕೆ ಇವ್ರ ಮೇಲೆ ಈ ತರ ಕ್ರಮ ತೆಗೆದುಕೊಳ್ಬೇಕಂತ ರೆಕಮೆಂಡ್ ಮಾಡ್ತೀವಿ ನಾವು. ಅಂದ್ರೆ ಈಗ ಘೋರವಾದ ಪ್ರಕರಣಗಳಲ್ಲಿ ನೀವು ಪನಿಷ್ಮೆಂಟ್ ಮಾಡೋದಕ್ಕೆ ನೀವು ಶಿಫಾರಸ್ ಮಾಡ್ತೀವಿ, ಹೌದು, ರಿಪೋರ್ಟ್ ನೀವು ವರದಿ ಅಂತ ನಾವು ವರದಿ ಅಂತಿಮ ಪ್ರೊಸೀಡಿಂಗ್ಸ್ ಮಾಡಿ ಸರ್ಕಾರಕ್ಕೆ ಕಳಿಸ್ತೀವಿ ಸರ್. ಇಂಥ ಸಣ್ಣ ಪುಟ್ಟ ಕೇಸ್ಗಳಲ್ಲಿ ತಾವು ಏನಿದೆ ಯಾವುದೇ ಪ್ರಕರಣ ಆಗಿರ್ಬೋದು, ಯಾವುದೇ ಪ್ರಕರಣದಲ್ಲಿ ತಪ್ಪಿತಸ್ಥ ಅಂತ ಕಂಡು ಬಂದಾಗ ಅದು ಯಾರೇ ಆಗಿರ್ಬೋದು. ಈಗ ನಾನು ಇನ್ನೊಂದು ಹೇಳಿದೆ, ಆಮೇಲೆ ರಾಜ್ಯ ಮಟ್ಟದಲ್ಲಿ ಇಂಥ ಅಡಿಷನಲ್ ಎಸ್ ಪಿ ಇಂದ ಅಬೋ ಅಧಿಕಾರಿಗಳ ಮೇಲೆ ದೂರು ಕೊಡ್ಬೋದು ಅನ್ನೋ. ಬಟ್ ನಮ್ಮಲ್ಲಿ ಕೂಡ ಕೆಲವೊಮ್ಮೆ ಗಂಭೀರ ದೂರ್ನಾಡತೆ ಅಂತ ಪ್ರಕರಣಗಳಿದ್ದಾಗ ಅವ್ರು ಪಿ ಸಿ ಆಗಿದ್ರು ಕೂಡ ನಮ್ಮ ಪ್ರಾಧಿಕಾರಕ್ಕೆ ದೂರು ಸಲ್ಲಿಸಬಹುದು. ಈಗ ಲೈಂಗಿಕ ಕಿರುಕುಳ ಆಗಿರ್ಬೋದು, ದೂರ್ನಾಡತೆ ಅಂದಾಗ ಯಾರಿಗೂ ಒಡೆಬಡೆ ಮಾಡೋದ್ರಿಂದ ಅವ್ನಿಗೆ ಅಂಗ ಊನ ಆಗಿರ್ಬೋದು, ಕೆಲವೊಂದು ಗ್ರೀವೆನ್ಸಸ್ ಆಧಾರದ ಮೇಲೆ ಅದನ್ನು ಕೂಡ ನಾವು ಪಿ ಸಿ ಅವನು ಯಾವುದೇ ರ್ಯಾಂಕ್ ಕಡಿಮೆ ಇದ್ರು ಕೂಡ ಬಿಲೋ ಡಿವೈಎಸ್ಪಿ ಇದ್ರು ಕೂಡ ಆ ವಿಚಾರನ ಕೈಗೊಳ್ತೀವಿ, ಅದಕ್ಕೆ ಅಧಿಕಾರ ಇದೆ. ಓಕೆ ಸರ್, ಮತ್ತೊಂದು ವಿಚಾರ ಏನಂತಂದ್ರೆ ಈ ಕೆಲವು ಖಾಸಗಿ ದೂರುಗಳ ಆಧಾರದ ಮೇಲೆ ನ್ಯಾಯಾಲಯದಲ್ಲಿ ಒಂದು PCR ಅನ್ನ ದಾಖಲು ಮಾಡಿದ ನಂತರದಲ್ಲಿ ನ್ಯಾಯಾಲಯ ಏನ್ ಮಾಡ್ತದೆ, ಇದು ಕಾಗ್ನಿಸೆನ್ಸ್ ತಗೊಂಡು ಪೊಲೀಸ್ನವ್ರಿಗೆ ಒಂದು FIR ಮಾಡೋದಕ್ಕೆ ಆದೇಶವನ್ನು ಮಾಡ್ತಾರೆ. ಸೊ FIR ಮಾಡಿದ ಮೇಲೆ ಏನಾಗುತ್ತೆ, ವಾರಂಟ್ ಇಶ್ಯೂ ಆಗುತ್ತೆ. ಸೊ ವಾರಂಟ್ ಇಶ್ಯೂ ಆಗಿ ಆ ಸಂದರ್ಭದಲ್ಲಿ ವಾರಂಟ್ ಇಶ್ಯೂ ಆಗುತ್ತೆ. ಆ ನಂತರದಲ್ಲಿ ಕೇಸ್ ನಡೆದು ಅವನು ಇದು ಕೋರ್ಟಿಗೆ ಅಪಿಯರ್ ಆಗದಿದ್ದಾಗ ಆರೋಪಿ, ಅವಾಗ್ಲೂ ಕೂಡ ವಾರಂಟ್ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತ ಹೇಳಿ ಪೊಲೀಸ್ನವ್ರಿಗೆ ಆದೇಶ ಮಾಡುತ್ತೆ. ಸೊ ಕೇಸನ್ನ ನಡೆಸಿಯೂ ಸಹಿತ ಜಡ್ಮೆಂಟ್ ಆದ್ರೂ ಕೂಡ ಸಾಕಷ್ಟು ಪ್ರಕರಣಗಳು ನಾವು ನೋಡ್ತಾ ಇದ್ವಿ. ಸುಮಾರು ಸಾವಿರಾರು ಕೇಸ್ಗಳು, ಚೆಕ್ ಪೋಸ್ಟ್ ಕೇಸ್ಗಳು ಅಂತೂ ತಲೆನೇ ಕೆಡಿಸ್ಕೊತಾ ಇಲ್ಲ ಪೊಲೀಸ್ನವ್ರು. ಅಂದ್ರೆ ವಾರಂಟ್ ಇದ್ರೂ ಸಹಿತ ಪೊಲೀಸ್ನವ್ರು ನಿರ್ಲಕ್ಷಿತ ವಹಿಸ್ತಾರೆ. ಆಮೇಲೆ ಆರೋಪಿಗಳ ಜೊತೆ ಶಾಮೀಲಾಗ್ತಾರೆ, ಅವನಂತ ದುಡ್ಡಿಸ್ಕೊಂಡು ನೀನು ಬೇಲ್ ತಗೋ ಅಂತ ಹೇಳ್ತಾರೆ. ಆಮೇಲೆ ಈಗ ಕಂಪ್ಲೇಂಟ್ ಅಷ್ಟು ವರ್ಷ ಕೇಸ್ ನಡೆಸಿ ಸಮಯ, ಸಂಬಂಧಗಳು, ದುಡ್ಡು, ಹಣ ಎಲ್ಲ ಖರ್ಚು ಮಾಡ್ಕೊಂಡು ಓಡಾಡಿ ಕೊನೆಗೆ ಜಡ್ಮೆಂಟ್ ಕೂಡ ಆದ್ಮೇಲೂ ಸಹಿತ ವಾರಂಟ್ ಇದ್ರೂ ಕೂಡ ಪೊಲೀಸರು ಎಕ್ಸಿಕ್ಯೂಟ್ ಮಾಡ್ತಾರೆ. ಸಾವಿರಾರು ಪ್ರಕರಣಗಳು ಇವತ್ತು ಕೂಡ ಪೆಂಡಿಂಗ್ ಇದೆ. ಸೊ ಈ ತರದ ಒಂದು ವ್ಯವಸ್ಥೆನಲ್ಲಿ ಈ ಕಾನೂನು ಸುವ್ಯವಸ್ಥೆ ಮೇಲೆ ಜನಗಳಿಗೆ ಅಪನಂಬಿಕೆ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಇಂಥ ಒಂದು ಪ್ರಕರಣಗಳಲ್ಲಿ ಪೊಲೀಸ್ನವರಿಗೆ ಯಾವ ರೀತಿ ನೀವು ನಿರ್ದೇಶನ ಕೊಡ್ತೀರಿ? ಕಾನೂನು ನಡೆಯಲ್ಲಿ ನ್ಯಾಯಾಲಯದ ವ್ಯಾಪ್ತಿಯಲ್ಲಿರುವಂತಹ ಘಟನೆಗಳು ಅಥವಾ ಯಾವುದೇ ಪ್ರಕರಣಗಳಿತ್ತು ಅಂದ್ರಿಗಿನ ನ್ಯಾಯಾಲಯದ ವಿಷಯಗಳು ಇದ್ದಾಗ ನಾವು ಕೆಲವೊಂದು ಸಂದರ್ಭದಲ್ಲಿ ಅಂತದ್ರಲ್ಲಿ ನಾವು ಇಂಟರ್ಫಿರೆನ್ಸ್ ಆಗೋದಿಲ್ಲ. ಬಟ್ ಕರ್ತವ್ಯ ಲೋಪ ಅಂತ ಬಂದಾಗ ಅವ್ರ ನ್ಯಾಯಾಲಯದ ಆದೇಶಗಳನ್ನಾಗಿರ್ಬೋದು ಅವನ್ನು ಪಾಲನೆ ಮಾಡಿಲ್ಲ ಅಂತಂದ್ರೆ ಕರ್ತವ್ಯ ಲೋಪ, ಡಿರ್ಲೆಕ್ಷನ್ ಆಫ್ ಡ್ಯೂಟೀಸ್. ಅಂತ ಪ್ರಕರಣಗಳು ಇತ್ತು ಅಂತಂದ್ರೆ ಇನ್ನು ಕೆಲವು ಅಂತದ್ದು ಪ್ರಕರಣಗಳು ನಮ್ಮಲ್ಲಿ ದಾಖಲಿದೆ, ಅಂತ ಪ್ರಕರಣಗಳು ಇದ್ರೆ ನಮ್ಮಲ್ಲಿ ದಾಖಲಿಸಬಹುದು. ಹೌದು ಸರ್, ಈಗ ಕೋರ್ಟ್ ಇಂದಾನೇ ಆದೇಶ ಆಗಿದೆ ಇಂಥ ಆರೋಪಿನ ಹಿಡ್ಕೊಂಬ ಅಂತ. ಬಟ್ ಇಲ್ಲಿ ಪೊಲೀಸ್ನವ್ರು ಏನ್ ಮಾಡ್ತಿದಾರೆ, ತುಂಬಾ ನಿರ್ಲಕ್ಷಿತ, ಅವ್ರ ಫೋನ್ ನಂಬರ್ ಆಗ್ತಾ ಇಲ್ಲ ಅಥವಾ ಒಂದು ಅಡ್ರೆಸ್ ಇಲ್ಲ, ಹಾಗೆ ಅಂತ ಏನೋ ಒಂದು ರೀಸನ್ ಹೇಳ್ಕೊಂಡ್ಬಿಟ್ಟು ಆರೋಪಿನ ಅರೆಸ್ಟ್ ಮಾಡೋದಕ್ಕೆ ಹೋಗಲ್ಲ. ಆಮೇಲೆ ಇನ್ನೊಂದ್ ಏನಾಗಿದೆ ಅಂದ್ರೆ, ಈಗ ಅವನ ಫೋನ್ ನಂಬರ್ ಟ್ರ್ಯಾಕ್ ಮಾಡ್ಬೇಕು ಅಂತ ಅವರು ಪ್ರಯತ್ನನೇ ಮಾಡೋದಿಲ್ಲ. ನಮ್ಮಲ್ಲಿ ಯಾವ ತರ ಫೆಸಿಲಿಟಿ ಇಲ್ಲಿ ಇರ್ತದೆ ಜಾರ್ಕೊಂಡ್ಬಿಡ್ತಾರೆ. ಅಥವಾ ಇವರು ಏನು ಆರೋಪಿನ ಅರೆಸ್ಟ್ ಮಾಡೋದಕ್ಕೆ ಅವನ ಹತ್ರ ದುಡ್ಡಿಸ್ಕೊಂಡು ಅಲ್ಲೇ ಕೂಲೇಡ್ ಆಗ್ಬಿಟ್ಟು ಕೈ ಬಿಟ್ಬಿಡ್ತು, ಅವ್ನು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾರೆ. ಸೊ ಇಂಥ ಪ್ರಕರಣಗಳಲ್ಲಿ ನೀವು ಏನಾದ್ರೂ ದೂರುಗಳು ಬಂದ್ರೆ ನೀವು ಕ್ರಮ ಕೈಗೊಳ್ತೀರಾ ಅಂತ ಒಂದು ಪೊಲೀಸ್ ಇಲಾಖೆ ಮೇಲೆ? ನಾನು ಹೇಳೋದು, ನೀವು ಯಾಕೆ ಸಂಬಂಧಪಟ್ಟಂತ ಈಗ ಏನೆಲ್ಲ COP ಅಂತ ಮಾಡಿದ್ದಾರೆ, ಕಮಿಷನರ್ ಆಫ್ ಪೊಲೀಸ್. ಸೊ ಕಮಿಷನರ್ ಆಫ್ ಪೊಲೀಸ್ ನೀವು ಯಾಕೆ ನಿರ್ದೇಶನ ಕೊಡಬಾರ್ದು ಅಂತ? ಸೊ ಈ ತರ ಸಾಕಷ್ಟು ಪೆಂಡಿಂಗ್ ಇದೆ, ವಾರಂಟ್ ಎಕ್ಸಿಕ್ಯೂಟ್ ಮಾಡ್ತಾ ಇಲ್ಲ. ಸೊ ಪೊಲೀಸ್ನವ್ರು ತುಂಬಾ ನಿರ್ಲಕ್ಷ್ಯತೆ ವಹಿಸ್ತಾ ಇದ್ದಾರೆ. ಸೊ ಈ ತರ ಖಾಸಗಿ ದೂರುಗಳು ನ್ಯಾಯಾಲಯದಿಂದ ಆದೇಶಿತರಾಗಿ ಸಹಿತ ನೀವು ಅದು ಸರಿಯಾದ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇಲ್ಲ, ದಯವಿಟ್ಟು ಅದನ್ನು ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಹೇಳಿ ನಾವು ಒಂದು ಆದೇಶ ಹೊರಡಬಹುದು. ಆದೇಶ ಹೊರಡೋದಕ್ಕಿಂತ ಈಗ ಸಿವಿಲ್ ಮ್ಯಾಟರ್ಗಳಲ್ಲಿ ಪೊಲೀಸ್ನವ್ರು ಇಂಟರ್ಫಿರೆನ್ಸ್ ಆಗಬಾರ್ದು ಅಂತ ಹಲವು ಬಾರಿ ನಿರ್ದೇಶನ ಕೊಟ್ಟಿದೆ. ಈಗ ತಾವು ಹೇಳಿರೋ ವಿಷಯಗಳನ್ನು ಕೂಡ ಗಮನಕ್ಕೆ ಬಂದಿರೋದ್ರಿಂದ ಪ್ರಾಧಿಕಾರದ ಹಂತದಲ್ಲಿ ಚರ್ಚೆಯಲ್ಲಿದೆ. ಮುಂದೆ ಇದನ್ನ ಮುಂದಿನ ಸಭೆಗಳಲ್ಲಿ ಚರ್ಚೆ ಮಾಡಿ ಒಂದು ಇಲಾಖೆಗೆ ಏನ್ ಸೂಕ್ತ ನಿರ್ದೇಶನ ಕೊಡಬೇಕು ಇದನ್ನ ಪ್ರಾಧಿಕಾರ ಮಾಡೇ ಮಾಡುತ್ತೆ. ಪ್ಲೀಸ್ ಸರ್. ಹೌದು, ನನ್ನ ಒಂದು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಸಾಕಷ್ಟು ಜನ ಇವತ್ತು ಪಾಪ ಹಣ ಕೊಟ್ಟು ಚೆಕ್ ಬೌನ್ಸ್ ಕೇಸ್ಗಳಲ್ಲಿ, ಸ್ಪೆಷಲಿಸ್ಟ್ ಚೆಕ್ ಬೌನ್ಸ್ ಕೇಸ್ಗಳಲ್ಲಿ ಹಣ ಸಾಲವಾಗಿ ಕೊಟ್ಟು ಅವ್ನು ದುಡ್ಡು ಕೊಡದೇ ಇದ್ದು ಎಷ್ಟೋ ಜನ ಕ್ಲೈಂಟ್ಸ್ಗಳು ಅವನ ಹತ್ರ ದುಡ್ಡು ವಸೂಲಿ ಮಾಡಿದೆ, ಅದೇನೋ ಕೊಟ್ಟನ್ ಕೊಡಂಗೆ ಇಸ್ಕೊಂಡ ನೀರು ಬಾದ ಅಂತ ಹೇಳ್ತಾರೆ. ಸಾಲ ಸೋಲ ಮಾಡಿ ಕೊಟ್ಟು ದುಡ್ಡು ಹಾಳು ಮಾಡ್ಕೊಂಡು ಮತ್ತೆ ಅವನ ಹತ್ರ ವಸೂಲಿ ಮಾಡೋದಕ್ಕೆ ಕೇಸ್ ಹಾಕೊಳ್ಸ್ಕೊಂಡು 4-5 ವರ್ಷ 5-6 ವರ್ಷಗಳ ಕಾಲ ಕೇಸ್ ನಡೆಸಿ ದುಡ್ಡುಗಳು ಖರ್ಚು ಮಾಡಿ ಲಾಯರ್ಗಳು ಫೀಸ್ ಕೊಟ್ಟು ಇವರು ಕೆಲಸ ಎಲ್ಲ ಬಿಟ್ಕೊಂಡು ಅಲ್ದಾಡಿ ಕೊನೆಗೆ ಅವನ ಮೇಲೆ ಜಡ್ಜ್ಮೆಂಟ್ ಆದಾಗ, ಆರೋಪಿ ಮೇಲೆ ಜಡ್ಮೆಂಟ್ ಅವ್ನ ಅರೆಸ್ಟ್ ಮಾಡೋದಕ್ಕೆ ವಾರಂಟ್ ಎಕ್ಸಿಕ್ಯೂಟ್ ಆದ್ರೂ ಸಹಿತ ಆ ಕಡೆ ದುಡ್ಡು ಇಲ್ಲ, ಈ ಕಡೆ ಆರೋಪಿನೂ ಕೂಡ ಅರೆಸ್ಟ್ ಮಾಡದೇ ಇದ್ದಾಗ ಸೊ ಈ ವ್ಯಕ್ತಿಗೆ ನ್ಯಾಯ ಸಿಗದೆ ಅನ್ನಂತ ಒಂದು ಮನಸ್ಥಿತಿ ಅವ್ನಿಗೆ ಬಂದ್ಬಿಡುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಕಾನೂನು ಸುವ್ಯವಸ್ಥೆ ನ್ಯಾಯದ ಮೇಲೆ ಅಪನಂಬಿಕೆ ಬರುವಂತ ಸಾಧ್ಯತೆ. ಸೊ ಈ ಒಂದು ವಿಚಾರದಲ್ಲಿ ಗಮನ ಹರಿಸಬೇಕಾಗತ್ತೆ. ಖಂಡಿತವಾಗಿ ಸರ್, ಖಂಡಿತವಾಗಿ ಇದನ್ನ ಪ್ರಾಧಿಕಾರದ ಮುಂದೆ ಗಮನ ಸೆಳೆಯುತ್ತೇನೆ. ಪ್ಲೀಸ್ ಸರ್, ನನ್ನ ಒಂದು ಖಂಡಿತವಾಗಿ ಇಂಥ ಹಲವಾರು ದೂರುಗಳು, ಯಾಕಂದ್ರೆ ನಾವು ಹಿಂದೆ ಹಲವಾರು ವಕೀಲರ ಕೆಲಸ ಮಾಡ್ಬೇಕಾದಾಗ ಕೂಡ ಇಂಥ ತಾವು ಹೇಳಿದ ಪ್ರಕರಣಗಳನ್ನ ನಾವು ನೋಡಿದ್ವಿ. ಮಾನ್ಯ ಅಧ್ಯಕ್ಷರ ಗಮನಕ್ಕೆ ತೆಗೆದುಕೊಂಡ್ಬಂದು ಸಭೆಯಲ್ಲಿ ಸೂಕ್ತವಾದ ನಿರ್ಣಯ ತಗೊಳಕ್ಕೆ ತುಂಬಾ ಥ್ಯಾಂಕ್ಸ್. ಆಮೇಲೆ ಮತ್ತೊಂದು ವಿಚಾರ ಏನು ಅಂತಂದ್ರೆ, ಈಗ ಪೊಲೀಸ್ ಠಾಣೆಗಳು ಯಾರೋ ಒಬ್ಬೊಬ್ರು ಅನ್ಯಾಯಕ್ಕೊಳಗಿದ್ರೆ ದೂರು ಕೊಡ್ಲಿಕ್ಕೆ ಬರ್ತಾರೆ. ಸೊ ಪೊಲೀಸ್ನವ್ರು ಯಾವ ರೀತಿ ಆಕ್ಚುಲಿ ಕಂಪ್ಲೇಂಟ್ ದೂರು ಕೊಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಅವ್ರು ಸಂಬೋಧನೆ ಮಾಡ್ಬೇಕು ಸರ್? ಖಂಡಿತ ಯೂಶಲಿ ಈಗ ಒಬ್ಬ ಅಡ್ವೊಕೇಟೇ ಬರ್ಲಿ ಕುತ್ಕೋ ಅಂತ ಒಂದು ಸೌಜನ್ಯದಿಂದ ಮಾತಾಡಲ್ಲ. ಒಂದು
ಯಾವ್ರೇ ಒಬ್ಬ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಒಬ್ಬ ಏನು ಗೊತ್ತೇ ಇರೋದಿಲ್ಲ, ಹ್ಮ್. ಸುಮ್ನೆ ಪಾಪ ಹಿಂಗೆ ನಿಂತಿರ್ತಾರೆ ಎಷ್ಟೋ ಜನ. ಅವ್ರಿಗೆ ಯಾವ್ದೇ ರೀತಿಯ ಒಂದು ಇವ್ರ ಕಂಪ್ಲೇಂಟ್ ಬರ್ಕೊಡೋದಾಗ್ಲಿ ಏನು ಅಂತ ಕೇಳುವಂತ ಒಂದು ಸೌಜನ್ಯತೆ ಕೂಡ ಹೌದು. ವರ್ತಿಸೋದಿಕ್ಕೆ ಇಲ್ಲ. ಹ್ಮ್. ಅವರ ಬಿಹೇವಿಯರ್ ಬೇರೆ ತರ ಇರ್ತದೆ. ಹೌದು. ಸೊ ಆಕ್ಚುಲಿ ಅಂತವ್ರಿಗೆ ಯಾವ ರೀತಿ ಸಂಬೋಧನೆ ಮಾಡ್ಬೇಕು ಅಂತ. ಆಕ್ಚುಲಿ ಪೊಲೀಸ್ ಠಾಣೆಗಳಿಗೆ ಹೋದಾಗ ಸೌಜನ್ಯವಾಗಿ ಸೌಜನ್ಯವಾಗಿ ತಾವ್ ಹೇಳಿದ್ರಿ, ರಾಜ್ಯ ಡಿಜಿಪಿ ಅವರು ಹಾ. 18 ಅಂಶಗಳ ಹ್ಮ್. ನಿರ್ದೇಶನ ನೀಡಿದೆ. ಹ್ಮ್. ಅದರಲ್ಲಿ ಅದನ್ನು ಸೇರಿಸಿದೆ. ಅದೇ. ಅದನ್ನು ಜೊತೆಗೆ ಹಿಂದೆ ಪ್ರವೀಣ್ ಸೂದ್ ಡಿಜಿ ಇದ್ದಾಗ ಕೂಡ ಒಂದು ಅದೇ ಇದೇ ತರ ಸುತ್ತೋಲೆನ ಹೊರಡಿಸಿದ್ದಾರೆ. ನಡೆಸಿದ್ರು. ಫಸ್ಟ್ ಸೌಜನ್ಯವಾಗಿ ನಡ್ಕೋಬೇಕು ಬಂದವ್ರ ಹತ್ರ. ಬಂದ ಮೇಲೆ ಅವ್ರು ಹೇಳೋ ದೂರನ್ನ ಕೂಲಂಕುಷವಾಗಿ ತಾಳ್ಮೆಯಿಂದ ಕೇಳಬೇಕು. ಆಮೇಲೆ ಸಮಾನತೆಯಿಂದ ನೋಡ್ಬೇಕು. ದೂರದಾರನ್ನ ತುಂಬಾ ಸಮಾನತೆಯಾಗಿ ಸಮಾನತೆಯಿಂದ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡ್ಬೇಕು. ಯಾವುದೇ ರೀತಿ ನಾವು ಅವ್ರಿಗೆ ಯಾವ್ದು ದುರ್ವರ್ತನೆ ತೋರೋದಾಗ್ಲಿ, ಅಗೌರವವಾಗಿ ನಡ್ಕೊಳ್ಳುವಂತದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಇಲಾಖೆ ಪ್ರತಿ ಬಾರಿ ವರ್ಷದಲ್ಲಿ 1-2-3 ಬಾರಿ ಇದೇ ತರ ಸುತ್ತೋಲೆನ ಜ್ಞಾಪನ ಸುತ್ತೋಲೆ ಹೊರಡಿಸ್ತಾನೆ ಇದೆ. ಆದ್ರೂ ಕೆಲವೊಂದು ಸಂದರ್ಭಗಳಲ್ಲಿ ಆಗ್ತಾ ಇದೆ. ಎಲ್ಲೋ ಒಬ್ಬ 1-2-3 ಸ್ಟಾಫ್ ಗಳು ಮಾಡೋದ್ರಿಂದ ಪೊಲೀಸ್ ವ್ಯವಸ್ಥೆ ಮೇಲೆ ಪರಿಣಾಮ ಬೀಳ್ತದೆ. ಯಾಕಂದ್ರೆ ಮೊನ್ನೆ ಮಾಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ಅಡ್ವೊಕೇಟ್ಗೆನೆ ಬಾಯಿಗೆ ಬಂದ ಕೆಟ್ಟ ಭಾಷೆನಲ್ಲಿ ಬಳಸಿ ಅವ್ರ ಮೇಲೆ ಹಲ್ಲೆನೂ ಕೂಡ ಮಾಡಿದ್ರು. ಇಲ್ಲ, ಆ ಪ್ರಕರಣ ನಮ್ಮಲ್ಲಿ ದಾಖಲಾಗಿದೆ. ಆ ಸಂತ್ರಸ್ತ ವ್ಯಕ್ತಿ ಏನಿದಾರೋ ಅವ್ರು ನಮ್ಮಲ್ಲಿ ದೂರು ದಾಖಲಿಸಿದ್ದಾರೆ. ವಿಚಾರಣೆ ಇದೆ. ಈಗಾಗಲೇ ಒಂದು ವಿಚಾರಣೆ ನಡೆದಿದೆ. ದಿನಾಂಕ 11/12/2025 ಈ ಪ್ರಕರಣದ ವಿಚಾರಣೆ ನಡೆಸಿದೀವಿ. ಆ ಪ್ರಕರಣದಲ್ಲಿ ದೂರುದಾರರ ಕೇಸ್ ಹಿಂಪಡೆಯುವುದಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಆದ್ರೆ ಪ್ರಾಧಿಕಾರ ಯಾವುದೇ ರೀತಿ ಲೈಟ್ ಆಗಿ ತಗೊಂಡಿಲ್ಲ ವಿಷಯ. ನಾವು ವಿತ್ಡ್ರಾವನ್ನು ಅಂಗೀಕರಿಸಿಲ್ಲ. ಅಧಿಕೃತ ದಾಖಲೆ ಯಾಕಂದ್ರೆ ನಮ್ಮಲ್ಲಿ ಈಗ ಅದು ರಾಜ್ಯ ಮಟ್ಟ ವೈರಲ್ ಆಗಿದೆ. ಸರಿಯಾದ ಸೂಕ್ತವಾದ ಸಾಕ್ಷ್ಯಾಧಾರ ಇದೆ. ಹಾಗಾಗಿ ಆ ಪ್ರಕರಣಕ್ಕೆ ಈಗಾಗೇನು ಆರೋಪಿತ ಪ್ರತಿವಾದಿ ಏನು ಪೊಲೀಸ್ ಅಧಿಕಾರಿ ಇದ್ದಾರೋ ಅವ್ರಿಗಾಗಲೇ ಪ್ರಾಧಿಕಾರದ ಮುಂದೆ ಹಾಜರಾಗೋದಕ್ಕೆ ನೋಟಿಸ್ ಕೊಟ್ಟಿದ್ದೀವಿ. ಒಂದು ವೇಳೆ ಏನಾದ್ರೂ ಇದು ಏನು ಕಂಪ್ಲೇಂಟ್ ದೂರದಾರ ಆ ಕಂಪ್ಲೇಂಟ್ ವಾಪಸ್ ತೆಗೆದುಕೊಂಡ್ರೆ ನೀವು ಅದನ್ನ ಕೈ ಬಿಡ್ತೀವಿ? ಇಲ್ಲ, ಪ್ರಾಧಿಕಾರ ಸೂಕ್ತವಾದ ನಿರ್ಣಯ ತೆಗೆದುಕೊಂಡು ಅದನ್ನ ಸುಮೋಟಾಗಿ ಕನ್ವರ್ಟ್ ಮಾಡ್ಕೊಂಡು ನಾವು ಮಾಡ್ತೀವಿ. ಒಂದು ವೇಳೆ ಅವ್ರು ವಾಪಸ್ ತಗೊಂಡ್ರು ಕೂಡ ನೀವು ಬಿಡಲ್ಲ, ಯಾಕಂದ್ರೆ ಇದು ಶಿಸ್ತು ಕ್ರಮ. ಯಾಕಂದ್ರೆ ಆತರ ಪ್ರತಿ ಒಂದು ದೂರಿಗೆ ಹೋಗಿ ನಾವು ಎಲ್ಲೋ ಬಗೆ ರಾಜಿ ಮಾಡ್ಕೊಂಡ್ಬಿಟ್ಟಿವಿ ಅಂತಾಗ ಅಥಾರಿಟಿ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ. ಏನಿದು ರಾಜ್ಯ ಸಂಧಾನದ ಕಚೇರಿ ಅನ್ನೋ ಪ್ರಾಧಿಕಾರ ಆತರದಲ್ಲಿ ಪ್ರಾಧಿಕಾರ ತುಂಬಾ ಕಟ್ಟುನಿಟ್ಟಾಗಿ ಕಾರ್ಯನಿರ್ವಹಿಸ್ತಿದೆ. ಕೆಲವು ಇಂಥ ಸೂಕ್ಷ್ಮತೆ ಆಧಾರ ನೋಡ್ಕೊಂಡು ಗಂಭೀರವಾದಂತ ಪ್ರಕರಣ ಖಂಡಿತವಾಗಿ ನಾವು ನಡೆಸ್ತಾ ಇದೀವಿ. ಪ್ರಾಧಿಕಾರ ಸೂಕ್ತವಾದ ಕ್ರಮ ತಗೊಂಡ್ಕೊಂಡು. ಹೌದು ಸರ್. ಈಗ ಮೊನ್ನೆ ರೀಸೆಂಟ್ ಆಗಿ ಮನೆಗೆ ಪೊಲೀಸ್ ಸೇವೆ ಅಂತ ಹೇಳ್ಬಿಟ್ಟು ಒಂದು ಇದು ಮಾಡಿದ್ದಾರೆ. ಸೊ ಎಷ್ಟು ಮಟ್ಟಿಗೆ ಅದು ಕಾರ್ಯಗತ? ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಫಸ್ಟ್ ಮನೆಗೆ ಪೊಲೀಸ್ ಅನ್ನೋದು ರಾಜ್ಯ ಸರ್ಕಾರ ತೆಗೆದುಕೊಂಡಂತ ಒಂದು ಯೋಜನೆ. ಈ ಯೋಜನೆ ಮುಂದಿನ ದಿನ ಸಹಕಾರಿ ಜನಗಳಿಗೆ ಆಗ್ಲಿದೆ. ಯಾಕಂದ್ರೆ ಇವತ್ತು ಒಬ್ಬ ಪೊಲೀಸ್ ಸಿಬ್ಬಂದಿಗಳನ್ನ ನೋಡಿದ ತಕ್ಷಣ ಸಾರ್ವಜನಿಕರಿಗೆ ಭಯ ಇರುತ್ತೆ. ಪೊಲೀಸ್ ಯಾಕೆ ಬಂದ್ಬಿಟ್ಟ ನಮ್ಮ ಮನೆ ಹತ್ರ? ಪೊಲೀಸ್ ಅಂದ್ರೆ ಒಂದು ಭಯ, ಎಲ್ಲರಿಗೂ ಭಯ. ಒಂದ್ ಬಾರಿ ಒಬ್ಬ ಮನೆ ಬಂದ ತಕ್ಷಣ ಅಲ್ಲಿನ ಆ ಮನೆಯ ಸುತ್ತಮುತ್ತ ಪರಿಣಾಮನೇ ಬೇರೆ ತರ ಇರುತ್ತೆ. ಪೊಲೀಸ್ ಬಂದ್ ಹೋಗಿದ್ದ ಅವ್ರು ಏನೋ ಕ್ರಿಮಿನಲ್ ಇರ್ಬೋದೇನೋ, ಬೇರೆ ಏನೋ ಅನ್ನೋ ಒಂದು ಭಾವನೆ. ಮನೆಗೆ ಪೊಲೀಸ್ ಅಂದಾಗ ಏನಾಗುತ್ತೆ, ಜನಸ್ನೇಹಿ ಪೊಲೀಸ್. ಆಮೇಲೆ ಕ್ರೈಮ್ ನ ಕಂಡುಹಿಡಿಯೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ಈಗ ಪ್ರತಿ ಕೇರಿ ಮತ್ತು ಪ್ರತಿ ಪ್ರದೇಶಗಳಲ್ಲಿ ಯಾವ ತರದಲ್ಲಿ ಕ್ರೈಮ್ ನಡೆಯುತ್ತೆ, ಏನ್ ಉದ್ಭವ ಆಗುತ್ತೆ ಅನ್ನೋದ್ರ ಆ ಬುನಾದಿ ಲೆವೆಲ್ ಹೋದಾಗ ಮಾತ್ರ ಅರ್ಥ ಆಗುತ್ತೆ. ಸೊ ಈಗ ಪೊಲೀಸ್ ಮನೆಗೆ ಪೊಲೀಸ್ ಹೋಗ್ತಿರೋಂತ ಯೋಜನೆ ಸೂಕ್ತವಾದ ನಿರ್ಧಾರ ಇದೆ. ಪ್ರತಿಯೊಂದು ಆರೋಪ ಇವತ್ತು ಯಾವ್ದು ಆಕ್ಚುಲಿ ಇದು ಕಾರ್ಯಗತ ಆಗ್ತಾ ಇದೆ. ಪ್ರತಿ ಮನೆಗೆ ಹೋಗ್ತಿರಂತದ್ದು. ಯಾಕಂದ್ರೆ ಈಗ ನೂತನವಾಗಿ ಈಗ ಯೋಜನೆ ಪ್ರಾರಂಭ ಆಗಿದೆ. ಸ್ವಲ್ಪ ದಿನಗಳ ಕಾಲ ಬೇಕು, ಬಟ್ ಯಶಸ್ವಿಯಾಗಿ ಈಗ ನಿರ್ವಹಿಸ್ತಾ ಇದೆ. ಜನರಿಗೆ ಒಂದು ಭಾವನೆ ಈಗ ಎಲ್ಲೋ ಭದ್ರತೆಯಾಗಿ ಇದೆ ಅನ್ನೋ ಭಾವನೆ ಇದೆ. ಸೊ ಇದು ಮುಂದೆ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಮನೆಗೆ ಬರುತ್ತೆ. 112 ಬರುತ್ತೆ. ಈಗ ಮನೆಗೆ ಪೊಲೀಸ್ ಅನ್ನೋದು ಸೇವೆ ಇದೆಯಲ್ಲ, ಈಗ ಅದು ಯಾರ್ಯಾರಿಗೆ ಅದು ಅಂದ್ರೆ ಈಗ ವಯಸ್ಸಾಗಿರ್ತಕ್ಕಂಥವ್ರಿಗೆ ಮತ್ತೆ ಹೆಣ್ಣು ಮಕ್ಕಳಿಗೆ ಅಸಹಾಯಕರಿಗೆ ಈ ತರದವ್ರಿಗೆ ಮಾತ್ರ ಮನೆಗೆ ಬಂದು ದೂರ ಮನೆಯಲ್ಲೇ ಎಲ್ಲಾ ಈ ಸ್ಪೆಸಿಫಿಕ್ ಆಗಿ ಅನ್ನೋದಕ್ಕಿಂತ ಎಲ್ಲ ನೊಂದಂತವ್ರು ಯಾರೇ ಇರ್ಬೋದು. ಇವತ್ತು ಮನೆಗೆ ಪೊಲೀಸ್ ಅನ್ನೋದು ಒಂದು ಭಿತ್ತಿ ಪತ್ರನ ಮನೆಗೆ ಅಂಟಿಸ್ತಾ ಇದೆ. ಅದರಲ್ಲಿ ಕೊಡ್ತಾ ಇದೆ ತುರ್ತು ಕರೆಗೆ 112 ಮಾಡಿ ಇದೆಯಾ? ಅದು ಹೌದು, ಪ್ರತಿಯೊಂದು ಅಂಟಿಸ್ತಾ ಇದೆ. ಈಗಾಗಲೇ ಪ್ರಾರಂಭವಾಗಿದೆ. ಬಟ್ ಈಗೆಲ್ಲ ಕಾರ್ಯಗತಗೊಳ್ತಾ ಇದೆ. ಅದಕ್ಕಾಗಿ ಸರ್ಕಾರದ ನಿಯಮಗಳಿದೆ. ಭಿತ್ತಿ ಪತ್ರಗಳನ್ನ ಪೋಸ್ಟರ್ ಮಾಡೋದಕ್ಕೆ ಅದಕ್ಕೆಲ್ಲ ಸರ್ಕಾರದ ನಿಯಮಗಳಿದೆ. ಅದ್ರ ಪ್ರಕಾರ ಅದು ಪ್ರಕ್ರಿಯೆ ಪ್ರಕಾರ ಆದ ತಕ್ಷಣ ಪ್ರತಿ ಮನೆಗೂ ಅದರದ ಏನು ಜಾಗೃತಿ ಮೂಡಿಸ್ಬೇಕು, ತುರ್ತು ಕರೆ ಯಾರಿಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಒದಗಿಸುತ್ತೆ. ಓಕೆ ಸರ್, ಈಗ ಯಾವ್ದಾದ್ರು ಕಂಪ್ಲೇಂಟ್ ಅನ್ನ ಪೊಲೀಸ್ ಸ್ಟೇಷನ್ ತೆಗೆದುಕೊಂಡು ಹೋದ್ರೆ ಯಾರೊಬ್ಬ ಅಸಹಾಯಕ, ಒಬ್ಬ ಅಮಾಯಕ, ಒಬ್ಬ ಶೋಷಿತ, ಒಬ್ಬ ಮಹಿಳೆ ದೂರು ದಾಖಲು ಮಾಡ್ಕೊಂತ ಹೋದಂತ ಸಂದರ್ಭದಲ್ಲಿ ಆ ಒಂದು ಪ್ರಕರಣದಲ್ಲಿ ಒಬ್ಬ ರೌಡಿಗಳು ಇನ್ವಾಲ್ವ್ ಆಗ್ತಾರೆ, ಒಬ್ಬ ರಾಜಕಾರಣಿ ಇನ್ವಾಲ್ವ್ ಆಗ್ತಾನೆ, ಒಬ್ಬ ಬಂಡವಾಳಶಾಹಿ ಇನ್ವಾಲ್ವ್ ಆಗ್ತಾನೆ, ಮತ್ತೊಬ್ಬ ಯಾರೊಬ್ಬ ಪ್ರಭಾವಿ ವ್ಯಕ್ತಿ ಇನ್ವಾಲ್ವ್ ಆಗ್ತಾನೆ. ಸೊ ಇಂಥ ಸಂದರ್ಭದಲ್ಲಿ ಪೊಲೀಸ್ನವರು ಅಂತವರ ಕಡೆಗೆ ಜಾಸ್ತಿ ಒತ್ತನ್ನು ಕೊಡುವಂತ ಒಂದು ವ್ಯವಸ್ಥೆ ನಾವು ನೋಡ್ತಾ ಇದ್ದೀವಿ. ಸೊ ಅದೆಲ್ಲ ಕಾಣದ ಕೈಗಳು ಅಲ್ಲಿ ಕೆಲಸಗಳನ್ನು ಮಾಡ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಪೊಲೀಸ್ನವರಿಗೆ ಈ ಒಂದು ವಿಚಾರಕ್ಕೆ ಏನು ಅಂತ ಡೈರೆಕ್ಷನ್ ಕೊಡ್ತೀರಿ?
ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಸರ್ಕಾರ ಇಲಾಖೆ ಹೊರಡಿಸಿದಂತ ನಿರ್ದೇಶನಗಳನ್ನ ಕಡ್ಡಾಯವಾಗಿ ಅದನ್ನ ಪಾಲಿಸಬೇಕು. ಯಾಕಂದ್ರೆ ಇವತ್ತು ಸಮಾನತೆ ಆಧಾರವಾಗಿ ನೋಡ್ಬೇಕು ದೂರುದಾರ ಅನ್ನೋದು ಸರ್ಕಾರ ಮತ್ತು ಇಲಾಖೆ ನಿರ್ದೇಶನ. ಅದನ್ನ ಬಿಟ್ಟು ಯಾವುದೇ ಒತ್ತಡಕ್ಕೆ ಮಣಿದೀವಿ, ಯಾವುದೇ ಇನ್ಫ್ಲುಯೆನ್ಸ್ ಮಣಿದೀವಿ ಅಂತಂದ್ರೆ ಸಕ್ಷಮ ಪ್ರಾಧಿಕಾರ ಯಾವುದನ್ನು ಸಹಿಸಿಕೊಳ್ಳೋದಿಲ್ಲ. ಸಾರ್ವಜನಿಕರು ದೂರು ಸಲ್ಲಿಸಿದ್ರೆ ಕಟ್ಟುನಿಟ್ಟಿನವಾಗಿ ವಿಚಾರಣೆ ಕೈಗೊಳ್ಳುತ್ತೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಇತಿಮಿತಿಯಲ್ಲಿ ಯಾವ ಆಕ್ಷನ್ ತಗೋಬೇಕು ಅದು ಖಂಡಿತವಾಗಿ ತಗೊಳುತ್ತೆ. ಅವರಿಗೆ ಕಾನೂನಿನ ಅರಿವಿಲ್ಲದೆ ಇರೋದ್ರಿಂದ ಕೆಲವೊಂದಷ್ಟು ತಪ್ಪುಗಳು ಆಗ್ತದೆ. ಸೊ ಕಾನೂನಲ್ಲಿ ಏನಾಗುತ್ತೆ ಅಂದ್ರೆ ಇಗ್ನೋರೆನ್ಸ್ ಆಫ್ ಲಾ ಶುಡ್ ನಾಟ್ ಬಿ ಎಕ್ಸ್ಕ್ಯೂಸ್ಡ್ ಅಂತ ಇದೆ. ಸೊ ಕಾನೂನು ಅರಿವಿಲ್ಲ ಅಂತ ಹೇಳ್ಬಿಟ್ಟು ನಾವು ಅದರಿಂದ ಬಚಾವಾಗೋದಕ್ಕೆ ಕ್ಷಮೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ತಪ್ಪೇ. ಹೌದು. ಸೊ ಈ ತರ ಇದ್ದಾಗ ಯಾಕೆ ಪೊಲೀಸ್ನವರು ಸಾರ್ವಜನಿಕರಿಗೆ ಎಷ್ಟೋ ಜನ ಇವತ್ತು ಹಳ್ಳಿಗಳಲ್ಲಿ ಕಾನೂನು ಅಂದ್ರೆ ಗೊತ್ತೇ ಇಲ್ಲ, ಅಪರಾಧಗಳು ಮಾಡ್ತಾರೆ, ಬಟ್ ನಾಳೆ ಅನುಭವಿಸ್ತಾರೆ. ಬೇರೆ ಬೇರೆ ವಿಚಾರಗಳಲ್ಲಿ ಅವರು ಶಿಕ್ಷೆ ಅನುಭವಿಸಬಹುದು, ಅದರ ಪರಿಣಾಮ ಮತ್ತು ಪ್ರಮಾಣಗಳೇನು ಅನ್ನುವಂಥದ್ದು ಅವರ ಡಿಫೆಂಡರ್ಸ್ಗಳು ತೊಂದರೆಗೆ ಅನುಭವಿಸ್ತಾರೆ. ಸೊ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಪೊಲೀಸ್ನವ್ರು ಯಾಕೆ ಒಂದು ಅರಿವನ್ನು ಮೂಡಿಸುವಂತ ಕೆಲಸಗಳನ್ನು ಅರಿವು ಈಗ ಅಪರಾಧ ಮಾಸಾಚರಣೆ ಮತ್ತು ಮಾದಕ ವಸ್ತುಗಳ ವಿರೋಧಿ ಇಂಥ ಕಾರ್ಯಕ್ರಮಗಳಲ್ಲಿ ಈಗ ಮೂಡಿಸ್ತಾ ಇದೆ. ಜೊತೆಗೆ ಕಾನೂನು ಸೇವಾ ಪ್ರಾಧಿಕಾರ ಕೂಡ ಕಾನೂನು ಸಾಕ್ಷರತೆಯಲ್ಲಿ ಕೂಡ ಕೆಲವೊಂದು ವಿಷಯಗಳನ್ನ ಜಾಗೃತಿ ಮೂಡಿಸ್ಬೇಕು ಅನ್ನೋದಿದೆ. ಈಗ ತಾವು ಹೇಳಿರೋದು ಸರಿಯಾದ ಕ್ರಮ ಇದೆ. ಇದನ್ನ ಈಗ ಹಲವಾರು ಕಾರ್ಯಕ್ರಮಗಳು ಕೆಲವು ನಿರ್ದೇಶನಗಳು ಇದೆ, ಅದಕ್ಕೆ ಜಾಗೃತಿ ಮೂಡಿಸಬೇಕು ಸಂದರ್ಭಗಳಲ್ಲಿ ಬಂದಾಗ ಅನ್ನೋದಿದೆ. ಕೆಲವು ಕಡೆ ಆಗ್ತಿಲ್ಲ ಅನ್ನೋ ದೂರುಗಳು ಕೆಲವರು ಮುಖಂಡರುಗಳು ನಮ್ ಗಮನಕ್ಕೆ ಬಂದಿದಾವೆ. ಇದನ್ನ ಇದು ಇಲಾಖೆ ಅವರಿಗೆ ಸೂಕ್ತವಾಗಿ ಈ ಜಾಗೃತಿ ಕಾರ್ಯಕ್ರಮಗಳನ್ನು ಇನ್ನ ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು. ಜನ ವಸತಿ ಎಲ್ಲಿ ಹೆಚ್ಚಾಗಿರುತ್ತಾರೋ ಅಂತ ಪ್ರದೇಶಗಳಲ್ಲಿ ಹೋಗಿ ಜಾಗೃತಿ ಮೂಡಿಸೋದಕ್ಕೆ. ಸೊ ನಾನ್ ಹೇಳ್ತಿರೋದು ಏನಂತಂದ್ರೆ ಹಳ್ಳಿಗಳಲ್ಲಿ ಎಷ್ಟೋ ಜನ ಅಜ್ಞಾನವಂತರು ಇರ್ತಾರೆ. ಇವತ್ತು ನೋಡಿ ಬಂಗಾರದ ರೇಟ್ ಎಷ್ಟಾಗಿದೆ ಇವತ್ತು. ಸೊ ಇವತ್ತು ಹೆಣ್ಮಕ್ಳು ಅವ್ರಿಗೆ ಏನು ಗೊತ್ತಿರೋದಿಲ್ಲ. ಮದುವೆ ಮುಂಚೆ ಅಂತ ಫಂಕ್ಷನ್ಗಳಲ್ಲಿ ಅಥವಾ ಒಂದು ಹೊಲಗಳಲ್ಲಿ ತೆಗೆದುಕೊಂಡು ಹೋದ ಸಂದರ್ಭದಲ್ಲಿ ಅವ್ರು ಒಡವೆಗಳನ್ನ ಹಾಕೊಂಡು ಹೋಗ್ತಿರ್ತಾರೆ. ಸೊ ಒಬ್ಬೊಬ್ರು ಒಂಟಿ ಹೆಣ್ಣುಗಳು ಹೋಗ್ತಾರೆ. ಇವತ್ತು ಅವ್ರು ಸೇಫ್ ಅಲ್ಲ ಹೇಳ್ಬೇಕಂದ್ರೆ. ಸೊ ಆ ತರದ ಒಂದು ವಿಚಾರಗಳಲ್ಲಿ ಆಮೇಲೆ ಚಿಕ್ಕ ಮಕ್ಕಳಲ್ಲಿ ಇವತ್ತು ರೇಪ್ಗಳು ಆಗ್ತಾ ಇದೆ, ಏನು ಲೈಂಗಿಕ ದೌರ್ಜನ್ಯಗಳಾಗ್ತಾ ಇದೆ, ಪೋಕ್ಸೋ ಕೇಸ್ಗಳು ಸಾಕಷ್ಟು ಆಗ್ತಾ ಇದೆ. ಆಮೇಲೆ ಹಳ್ಳಿಗಳಲ್ಲಿ ಬೋರ್ವೆಲ್ಗಳಲ್ಲಿ ಇದನ್ನ ಕೇಬಲ್ಗಳು ಸಮೇತ ಬಿಡ್ತಾ ಇಲ್ಲ, ಅಂತ ಪರಿಸ್ಥಿತಿ ಉದ್ಭವ ಆಗಿದೆ. ಸೊ ಇಂಥ ಒಂದು ವಿಚಾರಗಳಲ್ಲಿ ಪೊಲೀಸ್ನವರು ಸಾಕಷ್ಟು ಅವೇರ್ನೆಸ್ ಅನ್ನ ಜಾಗೃತಿ ಮಾಡ್ಬೇಕಾಗಿದೆ. ಬಟ್ ನನಗೆ ಅನ್ಸಿದ್ ಬಟ್ ನಾನ್ ನೋಡಿದ ಮಟ್ಟ ಬರೀ ವರದಿಗಳನ್ನಷ್ಟೇ ಮಾಡ್ತಾರೆ. ಸುಮ್ಮನೆ ಎಲ್ಲ ಒಂದು ಫೋಟೋ ತೆಗೆದುಕೊಂಡು ನಾವು ಮಾಸಾಚರಣೆ ಮಾಡಿದ್ವಿ, ಅಪರಾಧ ತಡೆ ಏನೋ ಮಾಸಾಚರಣೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಹಾಕುವಂಥದ್ದು ನಾವು ನೋಡಿದ್ವಿ. ಎಷ್ಟೋ ಜನಕ್ಕೆ ಅದು ಅವೇರ್ನೆಸ್ ಇಲ್ಲ. ಆಕ್ಚುಲಿ ಅವರು ಪಬ್ಲಿಕ್ ಒಂದು ಇದನ್ನ ಕೊಡ್ಬೇಕು, ಪಾಂಪ್ಲೆಟ್ಸ್ ಅನ್ನ ಕೊಡ್ಬೇಕು, ಜಾಗೃತಿ ಮೂಡಿಸಬೇಕು, ಒಂದು ಟೋಲ್ ಫ್ರೀ ನಂಬರ್ ಕೊಡ್ಬೇಕು. ಸೊ ಈ ತರದ ನೋಟಿಫಿಕೇಶನ್ ಮಾಡ್ಬೇಕಾಗತ್ತೆ, ಬಟ್ ಮಾಡ್ತಾ ಇಲ್ಲ. ಇದ್ರ ಜೊತೆಗೆ ಏನಾಗುತ್ತೆ ಅಂತಂದ್ರೆ ಕೆಲವು ನಾವೆಲ್ಲ ಚಿಕ್ಕ ಹುಡುಗರಲ್ಲಿ ನೋಡ್ತಾ ಇದ್ವಿ, ನಾವು ನೀವೆಲ್ಲ ಈ NGO ಸಂಸ್ಥೆಗಳು ಅವರೆಲ್ಲ ಸದಸ್ಯರೆಲ್ಲನ ನಾಟಕಗಳ ಮೂಲಕ ಕೆಲವು ಸರಿ ತಪ್ಪುಗಳ ಬಗ್ಗೆ ನಾಟಕಗಳ ಮೂಲಕ ನಮ್ಗೆ ಅರಿವನ್ನು ಮೂಡಿಸ್ತಾ ಇದ್ರು. ಅದ್ರ ಮಾಡಬಾರ್ದು, ಇದನ್ನ ಮಾಡ್ಬೇಕು ಅಂತ ಹಾಡನ್ನು ಹೇಳೋದ್ ಈ ತರದೆಲ್ಲ ಮಾಡ್ತಾರೆ. ಸೊ ಇವತ್ತೆಲ್ಲ ಆಗ್ತಾ ಇಲ್ಲ, ಅದೆಲ್ಲ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಪೊಲೀಸ್ನವ್ರು ಯಾಕೆ ಅದನ್ನ ಅಧಿಕೃತವಾಗಿ ಬಂದು ಅದು ಮಾಡ್ಬೋದಲ್ವಾ ಅಂತ ನಾನು ಹೇಳ್ತಾ ಇದ್ದೆ. ಅವೇರ್ನೆಸ್ ಮೂಡಿಸೋದಕ್ಕೆ ಪ್ರಯತ್ನ ಮಾಡಬಹುದು ಸರ್. ಈಗ ಕೆಲವು ಇಲಾಖೆಗಳು, ಈಗ ಸಮಾಜ ಇಲಾಖೆ ಜಾಗೃತಿ ಸಮಿತಿ ಅಂತ ಬರುತ್ತೆ, ಅವರಲ್ಲಿ ಕೂಡ ಬಯಲು ನಾಟಕ ಅಥವಾ ಜನವಸತಿ ಇರುವಂತ ಪ್ರದೇಶದಲ್ಲಿ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳು ಇದೇ ತರ ಇದಾವೆ. ಈ ಹಿಂದೆ ಕೂಡ ಪೊಲೀಸ್ ಇಲಾಖೆ ಈ ಕಳ್ಳತನಗಳ ಬಗ್ಗೆ, ಆಮೇಲೆ ಇದು ಯಾವ್ದು ಆಕ್ಸಿಡೆಂಟ್ ಗಳ ಬಗ್ಗೆ, ಹೆಲ್ಮೆಟ್ ಇಲ್ಲದೆ ಏನಾಗುತ್ತೆ ಒಬ್ಬ ವ್ಯಕ್ತಿಗೆ ಪರಿಣಾಮ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಹಿಂದೆ ಹಲವಾರು ಬಾರಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಬಟ್ ಈಗ ಏನಾಗಿದೆ, ಸೋಷಿಯಲ್ ಮೀಡಿಯಾ ಜಾಸ್ತಿ ಜನ ಈಗ ಸಮಯನ ಹೊರಗಡೆ ಕಳೆಯೋದಕ್ಕಿಂತ ಎಲ್ಲರೂ ಮೊಬೈಲ್ಗಳಲ್ಲಿ ಒಂಟಿತನ ಬಯಸ್ತಾ ಇದ್ದಾರೆ, ಒಂಟಿತನ ಬಯಸ್ತಾ ಇದ್ದಾರೆ. ಸೊ ಹಂಗಾಗಿ ಹೊರಗೆ ಈಗೆಲ್ಲ ಏನಾಗ್ತದೆ, ಯಾವುದೇ ಮಾಹಿತಿಯನ್ನು ಕೊಡಬೇಕಾದ್ರೂ ಕೂಡ ಇಲಾಖೆ ಸೋಷಿಯಲ್ ಮೀಡಿಯಾ ಮುಖಾಂತರ ಕೊಡ್ತಾ ಇದೆ. ಭಿತ್ತಿ ಪತ್ರಗಳನ್ನ ರಚನೆ ಮಾಡಿ ಸಾರ್ವಜನಿಕವಾಗಿ ಏನು ಸಂದೇಶ ಕೊಡಬೇಕು. ಈಗ ಪ್ರತಿ ಜಿಲ್ಲಾ ಪೊಲೀಸ್ ಡಿಸ್ಟ್ರಿಕ್ಟ್ ಪೊಲೀಸ್ಗಳು ಏನ್ ಮಾಡಿದ್ರೆ ಪ್ರತಿಯೊಂದು ಐಡಿನ ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಮಾಡಿದೆ. ಅದ್ರ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ಅವೇರ್ನೆಸ್ ಮಾಡ್ತಾ ಬಂದಿದೆ. ಬಟ್ ಏನಂದ್ರೆ ಈಗ ಜನ ಹೊರಗಡೆ ಇವಾಗ ಯಾವುದೇ ಒಂದು ಕಾರ್ಯಕ್ರಮ ನೋಡಂತ ಅಷ್ಟು ಮನಸ್ಥಿತಿಗಳಿಲ್ಲ. ಯಾಕಂದ್ರೆ ಹೆಚ್ಚಿನ ಹೊತ್ತು ನಾವು ಸಾಮಾಜಿಕ ಜಾಲತಾಣ ಇರೋದ್ರಿಂದ ಒಂಟಿತನ ಬಯಸ್ತಿರೋದ್ರಿಂದ ಸೊ ಈ ತರದಲ್ಲಿ ಆಗ್ತಾ ಇದೆ. ಹಾಗಾಗಿ ಈಗ ಸೋಷಿಯಲ್ ಮೀಡಿಯಾ ಮುಖಾಂತರ ಎಷ್ಟು ಅವೇರ್ನೆಸ್ ಮಾಡ್ಬೇಕಾದ್ರೆ ಮಾಡ್ತಾ ಇದೆ. ಈಗ ತಾವು ಹೇಳಿರೋ ಅಂಶ ಸರಿ ಇದೆ. ಇದನ್ನ ಇಲಾಖೆ ಮಟ್ಟದಲ್ಲಿ DG ಅವ್ರ ಜೊತೆ ಚರ್ಚಿಸಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಮಾಡೋದಕ್ಕೆ ನೀವು ಹೇಳಿದ ಸತ್ಯ ಇದೆ. ಯಾಕಂದ್ರೆ ಇದು ನಾವು ಬರೀ ಶಿಕ್ಷೆ ಕೊಡೋದಷ್ಟೇ ನೋಡ್ಬಾರ್ದು. ಹೌದು, ಯಾಕಂದ್ರೆ ಜನಸಾಮಾನ್ಯರು ಬದುಕುವಂತ ವಾತಾವರಣ ನಿರ್ಭಯವಾಗಿರ್ಬೇಕು. ಸೊ ಅಂತ ಒಂದು ವಿಚಾರದಲ್ಲಿ ಇದೊಂದು ತಾವು ನಡೆಸ್ಕೊಡ್ತೀರಾ? ಖಂಡಿತವಾಗಿ ಸರ್, ತಾವು ಹೇಳಿದ ಅಂಶ ಸರಿ ಇದೆ. ಜನಕ್ಕೆ ಸಹಾಯ ಆಗುತ್ತೆ ಇದು ಹೇಳೋದ್ರಿಂದ. ಸೊ ಇದನ್ನ DG ಅವ್ರ ಜೊತೆ, ಇಲಾಖೆ ಮುಖ್ಯಸ್ಥರ ಜೊತೆ ಚರ್ಚಿಸಿ ಇದ್ರ ಬಗ್ಗೆ ಸೂಕ್ತವಾಗಿ ಜಾಗೃತಿ ಹೆಚ್ಚಿನ ಪರಿಣಾಮಕಾರಿಯಾಗಿ ಮಾಡೋದಕ್ಕೆ ಏನೆಲ್ಲ ಮಾಡಬಹುದು ಅದ್ರ ಬಗ್ಗೆ ಚರ್ಚಿಸ್ತೀವಿ ಸರ್. ಈಗ ಮತ್ತು ಕೊನೆಯದಾಗಿ ಸಾಕಷ್ಟು ಪ್ರಕರಣಗಳು ಇವತ್ತು ನ್ಯಾಯಾಲಯಗಳಲ್ಲಿ ಸಾಕಷ್ಟು ಪ್ರಕರಣ ಪೆಂಡಿಂಗ್ ಇದೆ. ಸೊ ಬಹುತೇಕ ಪ್ರಕರಣಗಳು ಸಾಕ್ಷ್ಯದ ಕೊರತೆಯಿಂದ, ಆಮೇಲೆ ತಾಂತ್ರಿಕ ಸಾಕ್ಷ್ಯಗಳ ಕೊರತೆಯಿಂದ, ಆಮೇಲೆ ಪೊಲೀಸ್ ಅಧಿಕಾರಿಗಳ ಒಂದು ತರಬೇತಿಯ ನಿರ್ಲಕ್ಷ್ಯತೆ ಅಥವಾ ಕೊರತೆಯಿಂದ
ಆಮೇಲೆ ಈ ರಾಜಕಾರಣಿಗಳ ಮತ್ತು ಪ್ರಭಾವಿ ವ್ಯಕ್ತಿಗಳ ಅಥವಾ ಬಂಡವಾಳಶಾಹಿಗಳ ಒಂದು ಪ್ರಭಾವಕ್ಕೊಳಗಾಗಿ ಬಹುತೇಕ ಪ್ರಕರಣಗಳು ಕೇಸು ಖುಲಾಸೆ ಆಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಬಹುತೇಕ ಪ್ರಕರಣ. ಹೌದು ಸರ್. ಸೊ ಇವತ್ತೆಷ್ಟು ಬೆರಳೆಣಿಕೆಯಷ್ಟು ಕೇಸ್ಗಳು ಮಾತ್ರ ಶಿಕ್ಷೆ ಪ್ರಕಟಗಳಾಗ್ತಾ ಇದೆ. ಸೊ ಇಲ್ಲಿ ನ್ಯಾಯಾಲಯ ಎಲ್ಲ ಸಾಕ್ಷಿ ದಾಖಲೆಗಳ ಆಧಾರದ ಮೇಲೆ ಸಾಬೀತಾದ್ರೆ ಮಾತ್ರ ನ್ಯಾಯಾಲಯ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಮಾಡ್ತದೆ. ಸೊ ಇಲ್ಲಿ ಬಹುಮುಖ್ಯವಾಗಿ ಪೊಲೀಸ್ನವರು ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ಮಾಡಬೇಕು, ಆ ಪ್ರಕರಣವನ್ನ ಪಾರದರ್ಶಕವಾಗಿ ಮಾಡಬೇಕು. ಸೊ ಆದ್ರೆ ಸಾಕಷ್ಟು ಪ್ರಕರಣಗಳು ಈ ತರದ ಒಂದು ತಾಂತ್ರಿಕ ದೋಷದಿಂದ ಅಥವಾ ಬೇರೆ ಬೇರೆ ಕಾರಣಗಳಿಂದ ಇಲ್ಲಿ ನಿರ್ಲಕ್ಷ್ಯತೆ ಒಳಗಾಗಿ ಆ ಒಂದು ಪ್ರಕರಣಗಳು ಖುಲಾಸೆ ಆಗ್ತಾ ಇದೆ, ಹಳ್ಳ ಹಿಡಿತಾ ಇದೆ. ಸೊ ಇಂಥ ಪ್ರಕರಣಗಳಲ್ಲಿ ಪೊಲೀಸ್ನವ್ರಿಗೆ ಏನು ನೀವು ಡೈರೆಕ್ಷನ್ ಕೊಡ್ತೀರಾ? ಅಂದ್ರೆ ಈಗ ಎಷ್ಟೋ ಜನ ಈ ತರದಾದಾಗ ಜನಗಳಿಗೆ ನ್ಯಾಯ ಮತ್ತು ಕಾನೂನು ಸುವ್ಯವಸ್ಥೆ ಮೇಲೆ ಯಾವುದೇ ರೀತಿಯ ಒಂದು ನಂಬಿಕೆ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಅದನ್ನ ನೀವು ಅದನ್ನ ಕಾಪಾಡಬೇಕಾಗತ್ತೆ. ಪೊಲೀಸ್ನವರು ಕೂಡ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಸೊ ಇಂಥ ಪ್ರಕರಣಗಳ ವಿಚಾರಕ್ಕೆ ಸಂಬಂಧಪಟ್ಟಾಗ ತಾವು ಏನು ಪೊಲೀಸ್ನವರಿಗೆ? ಸರ್, ಕೆಲವು ಈಗ ಏನಾಗುತ್ತೆ, ನ್ಯಾಯಾಲಯದ ಪ್ರಕರಣಗಳ ಬಗ್ಗೆ ನಾವು ಚರ್ಚೆ, ಯಾಕಂದ್ರೆ ಅಥಾರಿಟಿ ಮಿತಿಯಲ್ಲಿ ಇರುವಂತಹ ಪ್ರಕರಣಗಳನ್ನ ನಾವು ತಗೊಳ್ತೀವಿ. ಬಟ್ ಕೆಲವೊಂದು ಸಂದರ್ಭದಲ್ಲಿ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಇರುವಂತಹ ಪ್ರಕರಣಗಳ ಬಗ್ಗೆ ನಾವು ಮಧ್ಯಸ್ಥಿಕೆ ಅಥವಾ ಭಾಗವಹಿಸಕ್ಕೆ ಸರಿ ಅನ್ಸೋದಿಲ್ಲ. ಬಟ್ ಕರ್ತವ್ಯ ಲೋಪ ಅಂತ ಕೆಲವು ಅಂತ ಒಂದು ದೂರುಗಳು ಕೂಡ ನಮ್ಮಲ್ಲಿ ಇದೆ. ಬಟ್ ಅಂತಿಮವಾಗಿ ನ್ಯಾಯಾಲಯದ ತೀರ್ಮಾನ ಪೊಲೀಸರು ಏನು ದೌರ್ಜನ್ಯ ಅಥವಾ ಅವರ ಒಂದು ದುರ್ನಡತೆಗೆ ಸಂಬಂಧಪಟ್ಟ ಯಾರು ದೂರು ಕೊಡಬಹುದು? ಸರ್, ದೂರನ್ನ ನಾನು ಈಗಾಗಲೇ ತಮ್ಗೆ ಹೇಳಿದೆ, ದೂರನ್ನ ಸಾರ್ವಜನಿಕ ಯಾರು ನೊಂದಿರ್ತಾರೋ ಅವ್ರು ಕೊಡಬಹುದು. ಬಟ್ ಆ ಘಟನೆ ಬಗ್ಗೆ ಯಾರಿಗೆ ಮಾಹಿತಿ ಇದೆ ಅವ್ರು ಕೊಡಬಹುದು. ಆಮೇಲೆ ಈ ಪೊಲೀಸ್ ದೂರು ಪ್ರಾಧಿಕಾರ ಅಂತಂದ್ರೆ ಕೇವಲ ಸಾರ್ವಜನಿಕರು ಪೊಲೀಸ್ ಮೇಲೆ ದೂರು ಕೊಡೋದಂತಲ್ಲ, ಪೊಲೀಸ್ನವ್ರ ವಿರುದ್ಧನೂ ಕೊಡಬಹುದು. ಕೆಲ ಸಿಬ್ಬಂದಿಗಳು ಇವತ್ತು ರಾಜ್ಯದಲ್ಲಿ ಆರ್ಡರ್ಲಿ ವ್ಯವಸ್ಥೆ ಇಲ್ಲ. ಅವ್ರನ್ನ ತಗೊಂಡೋಗಿ ತುಚ್ಛವಾಗಿ ನಡೆಸ್ಕೊಳ್ಳುವಂತದ್ದು, ಅಗೌರವವಾಗಿ ನಡೆಸ್ಕೊಳ್ಳುವಂತದ್ದು, ಮನೆ ಕೆಲಸದ ಮಾಡಿಸ್ಕೊಳ್ಳುವಂತದ್ದು, ಅವನ್ನ ಮಾಡೋ ಅವ್ರಿಗೆ ಅವ್ರ ಮೇಲೆ ದೌರ್ಜನ್ಯ ಇಂತ ಪ್ರಕರಣಗಳು ಇದಾವೆ. ಅಂತ ಸಂದರ್ಭದಲ್ಲಿ ಕೆಲ ಸಿಬ್ಬಂದಿಗಳು ತಮ್ಮ ಮೇಲಧಿಕಾರಿಗಳ ವಿರುದ್ಧನೂ ಕೂಡ ದೂರು ಸಲ್ಲಿಸಬಹುದು. ಇದಕ್ಕೆ ಅವಕಾಶ ಇದೆ. ಇದೇ ರೀತಿಯಲ್ಲಿ ಹಲವಾರು ಪ್ರಕರಣಗಳು ಕೂಡ ಪ್ರಾಧಿಕಾರದ ಮುಂದೆ ಇದೆ. ತಮ್ಮ ಹಿರಿಯ ಅಧಿಕಾರಿಗಳ ಮಾಡುವಂತ ಕಿರುಕುಳ ಇರಬಹುದು, ದೌರ್ಜನ್ಯ ಇರಬಹುದು, ಅಧಿಕಾರ ದುರುಪಯೋಗ ಇರಬಹುದು, ಆರ್ಡರ್ಲಿ ವ್ಯವಸ್ಥೆ ಇಟ್ಕೊಂಡಿರ್ಬೋದು, ಅನಧಿಕೃತವಾಗಿ ಅವ್ರನ್ನ ಬೇರೆ ತುಚ್ಛವಾಗಿ ನೋಡುವಂತದ್ದು ಇರಬಹುದು. ಅಂತದನ್ನು ಕೂಡ ಪೊಲೀಸ್ನವ್ರ ಕೆಳ ಸಿಬ್ಬಂದಿಗಳು ತಮ್ಮ ಮೇಲಧಿಕಾರಿಗಳ ವಿರುದ್ಧ ಕೂಡ ಪ್ರಾಧಿಕಾರದಲ್ಲಿ ದೂರು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಸವಿಸ್ತಾರವಾಗಿ ಸಾರ್ವಜನಿಕರಿಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ನವರು ಯಾವ ರೀತಿ ದೌರ್ಜನ್ಯ ಎಸಗ್ತಾರೆ, ಮತ್ತೆ ಲೈಂಗಿಕ ದೌರ್ಜನ್ಯಗಳಾಗಿರ್ಬೋದು, ದುರ್ನಡತೆ ಆಗಿರ್ಬೋದು, ಎಂಟೈರ್ಲಿ ಪೊಲೀಸ್ನವರು ಯಾವ ರೀತಿ ಜನಸ್ನೇಹಿಯಾಗಿ ವರ್ತನೆ ಮಾಡ್ಬೇಕಾಗಿರ್ತಕ್ಕಂಥ ಪೊಲೀಸ್ನವರು ಯಾವ ರೀತಿ ಅವ್ರೇನಾದ್ರೂ ದುರುಪಯೋಗ ಮಾಡ್ಕೊಂಡ್ರೆ ಅವ್ರ ಮೇಲೆ ಯಾವ ರೀತಿ ಆಕ್ಷನ್ ತಗೋಬೇಕು ಅಂತೇಳಿ ಸಾಕಷ್ಟು ನಮ್ಮ ಸಾರ್ವಜನಿಕರಿಗೆ ಒಂದು ಒಳ್ಳೆ ಮಾಹಿತಿಯನ್ನ ಸವಿಸ್ತಾರವಾಗಿ ಕೊಟ್ಟಿದ್ದೀರಿ. ಬಹಳ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಇಷ್ಟೊತ್ತು ಪೊಲೀಸ್ ದೂರು ಪ್ರಾಧಿಕಾರದ ಸದಸ್ಯರಾಗಿರ್ತಕ್ಕಂಥ ಮತ್ತು ಸಾಮಾಜಿಕ ಕಳಕಳಿಯನ್ನು ಹೊಂದಿರತಕ್ಕಂಥ ಶ್ರೀಯುತ ಮೋಹನ್ ಕುಮಾರ್ ದಾನಪ್ಪನವರು ಇಷ್ಟೊತ್ತಿದ್ದಾಗ ಸಾಕಷ್ಟು ಸವಿಸ್ತಾರವಾಗಿ ಸಾರ್ವಜನಿಕರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಏನಾದ್ರೂ ಅಧಿಕಾರ ದುರುಪಯೋಗ ಮಾಡಿಕೊಂಡ್ರೆ ಅಥವಾ ಸಾರ್ವಜನಿಕ ಪ್ರದೇಶದಲ್ಲಿ ರಕ್ಷಣೆ ಮಾಡ್ತಕ್ಕಂಥ ಪೊಲೀಸ್ನವರು ಭಕ್ಷಕರಾದ್ರೆ, ಭ್ರಷ್ಟಾಚಾರ ಮಾಡಿದ್ರೆ, ಲಂಚಕ್ಕೆ ಬೇಡಿಕೆ ಡಿಮ್ಯಾಂಡ್ ಮಾಡಿದ್ರೆ, ಅಥವಾ ಮಹಿಳೆಯರಿಗೆ ಮೇಲೆ ಅತ್ಯಾಚಾರಗಳು, ಲೈಂಗಿಕ ಕಿರುಕುಳವಂತ ಮಾಡುವಂತದ್ದಾಗಲಿ, ಅಥವಾ ಸೂಕ್ಷ್ಮ ಪ್ರಕರಣಗಳಲ್ಲಿ ಪೊಲೀಸ್ನವರು ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ಮಾಡದೇ ಇದ್ದಂತ ಸಂದರ್ಭದಲ್ಲಿ ಅವ್ರ ಮೇಲೆ ನೊಂದಂತಹ ಜನಸಾಮಾನ್ಯರು ಯಾವ ರೀತಿ ದೂರನ್ನ ಕೊಡಬೇಕು, ಯಾರಿಗೆ ಕೊಡಬೇಕು, ಯಾವ ರೀತಿ ಕೊಡಬೇಕು ಅನ್ನುವಂತ ರೀತಿಯಲ್ಲಿ ಸವಿಸ್ತಾರವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಸೊ ಅವರಿಗೆ ಈ ಒಂದು ನ್ಯಾಯ ಮಾಧ್ಯಮದ ವತಿಯಿಂದ ಅವರಿಗೆ ಧನ್ಯವಾದಗಳು ಬಯಸ್ತೇನೆ. ಸೊ ಮುಂದಿನ ವಾರ ಮತ್ತೊಬ್ಬ ವಿಶೇಷ ವ್ಯಕ್ತಿಯ ಜೊತೆ ಸಂದರ್ಶನ ನಡೀತಾ ಇದೆ. ಸೊ ದಯವಿಟ್ಟು ನ್ಯಾಯ ಮಾಧ್ಯಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರದ ವಿಚಾರಗಳನ್ನ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.